ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ, ನನ್ನ ನಾಮವನ್ನ ಉಚ್ಚರಿಸುವಾಗ ನಾನೇನ್ ಮಾಡ್ತೀನಿ, ಆಶೀರ್ವಾದವನ್ನ ಮಾಡ್ತೀನಿ. ಅದ್ಭುತವಾದ ರೀತಿಯಲ್ಲಿ ಯೆಹೋಷಾಫಾಟ ರಾಜನು ದೇವರ ಹೆಸರನ್ನ ಏನ್ ಮಾಡಿದ ಪ್ರಿಯರೇ, ಉಚ್ಚಾರ ಮಾಡಿದ, ಹೆಸರೆತ್ತಿ ಪ್ರಾರ್ಥನೆ ಮಾಡಿದ. ಅದ್ಭುತವಾದಂತ ಬಿಡುಗಡೆಯನ್ನ, ಒಂದು ಸ್ವಲ್ಪ ಕೂಡ ಯುದ್ಧ ಮಾಡದೆ ಆತನ ಏನನ್ನ ಹೊಂದಿಕೊಂಡ ಪ್ರಿಯರೇ, ಆ ಒಂದು ಯುದ್ಧದಲ್ಲಿ ಜಯವನ್ನ ಹೊಂದಿಕೊಂಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬಾರ್ತಿಮಾಯನ್ ಎನ್ನುವಂತ ವ್ಯಕ್ತಿಯ ಕುರಿತಾಗಿ ಸತ್ಯವೇದ ಹೇಳುತ್ತೆ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಆ ಬಾರ್ತಿಮಾಯನು ಹುಟ್ಟಿದಂದಿನಿಂದಲೂ ಕೂಡ ಕುರುಡನಾಗಿದ್ದಾನೆ. ಭಯಂಕರವಾದಂತ ಒಂದು ಪರಿಸ್ಥಿತಿಯಲ್ಲಿ ಆತನು ಜಾರಿ ಹೋಗಿದ್ದಾನೆ. ಎಲ್ಲರೂ ಕೂಡ ಕೈ ಬಿಡಲ್ಪಟ್ಟ ಪರಿಸ್ಥಿತಿ ಉಂಟಾದಾಗ ಆತನು ಭಿಕ್ಷೆ ಬೇಡಿ ತನ್ನ ಜೀವಿತವನ್ನ ಏನ್ ಮಾಡ್ತಾ ಇದ್ದಾನೆ, ಸಾಗಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ಭಿಕ್ಷಾಟನೆ ಮಾಡ್ತಾ ಇದ್ದಾನೆ. ಭಯಂಕರವಾದಂತ ಒಂದು ಪರಿಸ್ಥಿತಿ ಆತನಿಗೆ ಇದೆ. ಆತನಿಗೆ ಯಾರೂ ಕೂಡ ಕಣ್ಣುಗಳನ್ನು ಅನುಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟು ಕುರುಡನಾಗಿರುವಂತ ಒಬ್ಬ ವ್ಯಕ್ತಿ ಆತನ ಜೀವಿತದಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಕೇಳ್ತಾನೆ. ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡ್ತಾನೆ, ಆಶ್ಚರ್ಯ ಕಾರ್ಯಗಳನ್ನ ಮಾಡ್ತಾನೆ. ಆತನು ದಾವೀದನ ಕುಮಾರನೆಂಬುದಾಗಿ ಕೇಳಲ್ಪಟ್ಟಂತ ಒಂದು ಸಮಯದಲ್ಲಿ ಯೇಸು ಆ ದಾರಿಯ ಮಧ್ಯದಲ್ಲಿ ಹೋಗ್ತಾ ಇರ್ತಾನೆ. ಯೇಸು ಹೋಗ್ತಾ ಇರ್ಬೇಕಾದ್ರೆ ಅನೇಕ ಗದ್ದಲ ಗಲಾಟೆಗಳು. ಹಲ್ಲೆಲೂಯಾ. ಇವಾಗೆಲ್ಲ ಜನರು ಬರ್ರಿ ಬರ್ರಿ ಅಂತೇಳಿ ದುಡ್ಡು ಕೊಟ್ಟು ಕರೆಸ್ಕೊಂತಾರೆ. ಅವಾಗ ಹಂಗಿಲ್ಲ. ಯೇಸು ಸ್ವಾಮಿ ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಜಾತ್ರೆ ನಡೆದಂಗೆ ನಡೀತಿತ್ತು. ಹಲ್ಲೆಲೂಯಾ. ಯೇಸು ಎಲ್ಲಿ ಹೋಗ್ತಾನೋ ಗುಂಪು ಗುಂಪಾಗಿ ಜನರು ಏನ್ ಮಾಡ್ತಾ ಇದ್ರು, ಹಿಂಬಾಲಿಸಿ ನಡೀತಾ ಇದ್ರು ಪ್ರೇರೆ. ಆವತ್ತಿನ ದಿನವೇ ಎಷ್ಟು ಜನ ರೀ, ಸುಮಾರು 5,000 ಜನ ಗಂಡು ಮಕ್ಕಳು ಏನ್ ಮಾಡಿದ್ದಾರೆ, ಪ್ರಾರ್ಥನೆಗೆ ಅಟೆಂಡ್ ಆಗಿದ್ದಾರೆ. ಎಷ್ಟು ಸಾವಿರ ಜನರು? 5,000 ಜನ ಗಂಡು ಮಕ್ಕಳು. ಇವಾಗ ನೋಡ್ರಿ, ಹಲ್ಲೆಲೂಯಾ. ಯಾಕೆ 5,000 ಜನನಿ ಅಂತ ಹೇಳಿದಾರ ಅಂದ್ರೆ, ಈಸಿಯಾಗಿ ನಾವು ಎಣಿಸ್ಬೋದು. 1 2 3 4 5 6 7 8 9 1 10. ಹಲ್ಲೆಲೂಯಾ. 10 ಜನ. ಈಗ ಹೆಣ್ಮಕ್ಳು ಎಣಿಸ್ಬೇಕಾದ್ರೆ ಸಮಯ ಬೇಕಾಗುತ್ತೆ. ಹಲ್ಲೆಲೂಯಾ. ಇವತ್ತು ಕಡಿಮೆ ಬಂದಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪುರುಷರು ಎಷ್ಟು ಜನ ಅಂತೆ, 5,000 ಜನ. ಮಕ್ಕಳು ಸಂಖ್ಯೆ ಲೆಕ್ಕ ಇಲ್ಲ. ಧರ್ಮಪತ್ನಿಯರ ಸಂಖ್ಯೆ ಲೆಕ್ಕ ಇಲ್ಲ. ಅಜ್ಜ ಅಜ್ಜಿಯರ ಸಂಖ್ಯೆ ಲೆಕ್ಕ ಇಲ್ಲ. ಆವತ್ತಿನ ದಿನದಲ್ಲಿಯೇ 5,000 ಪುರುಷರನ್ನು ಮಾತ್ರ ಏನ್ ಮಾಡಿದ್ರು, ಲೆಕ್ಕ ಹಾಕಿದ್ರು ಪ್ರಿಯರೇ. ಅಷ್ಟೇ ಸಾಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ತಿಳಿಸ್ತಾ ಇದೆ, ಅದ್ಭುತವಾಗಿ ಆವಾಗ ಸ್ವಲ್ಪ ಇತ್ತು ಜನಸಂಖ್ಯೆ. ಆವತ್ತಿನ ದಿನವೇ ಯೇಸು ವಾಕ್ಯ ಹೇಳ್ತಾ ಇದ್ನಂದ್ರೆ ಏನ್ ಮಾಡ್ತಾ ಇತ್ತು, ಜನಸಾಗರವೇ ಹರಿದು ಬರ್ತಾ ಇತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಇದ್ದಂತ ಕಾಲದಲ್ಲಿ 30 crore ಏನೋ ಸಮಥಿಂಗ್ ಏನು ಜನಸಂಖ್ಯೆ ಇತ್ತಂತೆ. ಎಷ್ಟು? 30 ಕೋಟಿ. ಹಲ್ಲೆಲೂಯಾ. ಆ 30 ಕೋಟಿ ಜನಸಂಖ್ಯೆಯಲ್ಲಿಯೇ ಎಷ್ಟು ಜನರು ಪ್ರಾರ್ಥನೆಗೆ ಅಟೆಂಡ್ ಆಗಿದ್ದಾರೆ? ಎಷ್ಟು ಜನರು ಅಟೆಂಡ್ ಆಗಿದ್ದಾರೆ? 20,000ಕ್ಕಿಂತಲೂ ಹೆಚ್ಚು ಜನ. ಮತ್ತೆ ಆ ಒಂದು ಏನಂತ ಹೇಳ್ತೇವೆ, ಜಾತ್ರೆಗೆ ಯೆರೂಸಲೇಮಿಗೆ ಬರುವಂತವರ ಸಂಖ್ಯೆ ಲಕ್ಷ ಲಕ್ಷ ಇರ್ತಾ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗ್ತಾ ಇದೆ ಅಂದ್ರೆ, ಆತನಿಗೆ ಹಿಂದು ಮುಂದು ಗುಂಪು ಗುಂಪಾಗಿ ಜನರು ಆತನನ್ನು ಮುಟ್ಟಬೇಕು, ಸ್ವಸ್ಥತೆಯನ್ನು ಹೊಂದಿಕೊಳ್ಬೇಕು ಅಂತೇಳಿ ಗದ್ದಲ ಗಲಾಟೆ ಆಗುವಾಗ ಒಂದು ನೆನ್ಪಿಟ್ಕೊಳ್ರಿ, ಕುರುಡ್ರಿಗೆ ಕಣ್ಣು ಕಾಣಲ್ಲ, ಆದ್ರೆ ಕಿವಿ ಎಷ್ಟು ಹೆಂಗಿರ್ತವೆ, ಬಹಳ ಶಾರ್ಪ್ ಇರ್ತವೆ. ಹಲ್ಲೆಲೂಯಾ. ಬಹಳ ಚುರುಕಿರ್ತಾವ. ಏನು? ಕಿವಿ. ಅವಾಗ ಆತ ಕಿವಿ ಹಿಂಗ ಕೊಟ್ಟು ಕೇಳ್ತಾ ಇದ್ದಾನೆ, ಏನದು ಸೌಂಡ್ ಏನಾಗ್ತಾ ಇದೆ, ಯಾರು ಹೋಗ್ತಾ ಇದಾರೆ, ಅಲ್ಲಿ ಯಾರು ಹೋಗ್ತಾ ಇದಾರೆ ಅಂತೇಳಿ. ತನ್ನ ಕೈಯಲ್ಲಿ ಕೋಲು ಇದೆ, ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ತಟ್ಟೆ ಇದೆ, ಅರ್ಧಂಬರ್ಧ ವಸ್ತ್ರಗಳನ್ನ ಧರಿಸಿದವನಾಗಿದ್ದಾನೆ. ಅವಾಗ ಆತನಿಗೆ ಹೇಳಿದ್ರಂತೆ, ಏನಂತೇಳಿ, ನಜರೇತಿನ ಯೇಸು ಈ ಮಾರ್ಗದ ಮೂಲಕವಾಗಿ ಹೋಗ್ತಾ ಇದ್ದಾನೆ, ಅದರ ಸಲುವಾಗಿ ಎಷ್ಟು ಗದ್ದಲ ಗಲಾಟೆ ಆಗ್ತಾ ಇದೆ ಎಂಬುದಾಗಿ ಹೇಳಿದಾಗ ಪ್ರಿಯರೇ, ಅವಾಗ ಆತನ ಬಾಯಿಂದ ಒಂದು ಮಾತನ್ನು ಅರಿಕೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಆ ಮಾತು ಏನಂದ್ರೆ, 46ನೇ ವಾಕ್ಯ ಓದ್ರಿ, 10ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ. ಆಮೇಲೆ ಅವರು ಬಂದರು. ಆತನ ಶಿಷ್ಯರು ಬಹು ಜನರು ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬರ್ತಿಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು
ಅವನು ಕೇಳಿ ದಾವೀದ ಕುಮಾರನೇ, ದಾವೀದನ ಕುಮಾರನೇ, ಯೇಸುವೇ, ಯೇಸುವೇ, ನನ್ನನ್ನು ಕರುಣಿಸು ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು. ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಬಾರ್ತಿಮಾಯನು ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದಾನೆ. ಅನೇಕರಿಗೆ ಗೊತ್ತಿಲ್ಲ, ಏನಾಗಿರ್ತಾ ಇದ್ದಾರೆ, ತಬ್ಬಿಬ್ಬಾಗಿ ಹೋಗ್ತಾ ಇದ್ದಾರೆ. ತಂದೆಯಾದ ದೇವರು ಯಾರು, ಕುಮಾರನಾದ ದೇವರು ಯಾರು, ಪರಿಶುದ್ಧಾತ್ಮ ದೇವರು ಯಾರು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ದಾನೆ, ನಾನು ನನ್ನ ತಂದೆಯು ಏಕವಾಗಿದ್ದೇವೆ, ಒಂದೇ ಆಗಿದ್ದೇವೆ. ನೀನು ನಿನ್ನ ಹೆಸರನ್ನ ನನಗೆ ಅನುಗ್ರಹ ಮಾಡಿದ್ದೀಯಾ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11-12 ವಚನಗಳಲ್ಲಿ ಅಲ್ಲಿ ನಾವು ನೋಡುವಾಗ ಗೊತ್ತಾಗುತ್ತೆ, ನೀನು ನಿನ್ನ ಹೆಸರನ್ನ ನನಗೆ ಕೊಟ್ಟಿದ್ದಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಎನ್ನುವಂತ ಹೆಸರು ಯಾರ ಹೆಸರು ಪ್ರಿಯರೇ? ಅದು ದೇವರ ಒಂದು ಹೆಸರು. ಅದರ ಸಲುವಾಗಿ ಹೇಳ್ತಾ ಇದೆ ವಾಕ್ಯ, ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಯೇಸುವಿನ ನಾಮದಲ್ಲಿಯೇ ಎಲ್ಲ ಮೊಣಕಾಲುಗಳು ಏನಾಗ್ತವಂತೆ? ಬಾಗಲ್ಪಡ್ತವೆ. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕದಲ್ಲಿ ಇರುವಂತವರೆಲ್ಲರೂ ಕೂಡ ಆ ಯೇಸುವಿನ ನಾಮದಲ್ಲಿ ಅಡ್ಡ ಬಿದ್ದು ಏನ್ ಮಾಡಬೇಕು? ಆರಾಧನೆಯನ್ನ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಈ ಬಾರ್ತಿಮಾಯನು ಕುರುಡನಾಗಿದ್ದಾನೆ, ಕಷ್ಟ ಕಣ್ಣೀರಿನಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಶಾಪ ಎನ್ನುವಂಥದ್ದು ತಗಲಿದಂತ ಒಂದು ಸಂದರ್ಭದಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಹುಟ್ಟು ಕುರುಡನಾಗಿದ್ದಾನೆ, ಯಾರಿಂದಲೂ ಕೂಡ ಸಹಾಯ ಹೊಂದಲಾರದ ಸ್ಥಿತಿಯಲ್ಲಿ ಇದ್ದಾನೆ. ಹಲ್ಲೆಲೂಯಾ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಯಾರಿಗೂ ಕೂಡ ಆತನು ಸ್ವಂತವಾಗಿ ಯಾವುದೇ ಕಾರ್ಯವನ್ನು ಮಾಡಲಾರದಂತ ಒಂದು ಪರಿಸ್ಥಿತಿಯಲ್ಲಿ ಆತ ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಯೇಸು ಹೋಗುವುದನ್ನ ಆತ ಏನ್ ಮಾಡಿದ? ಎಂಕ್ವೈರಿ ಮಾಡಿದ, ಕೇಳ್ಕೊಂಡ. ಯಾರು ಹೋಗ್ತಾ ಇದ್ದಾರೆ ಅಲ್ಲಿ ಅಂತೇಳಿ ಕೇಳ್ಕೊಂಡ ಮೇಲೆ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಕೇಳಿದಾಗ ಆತನು ಸುಮ್ಮನಿರಲಿಲ್ಲ. ಆತನಿಗೆ ಕಣ್ಣು ಇಲ್ಲ, ಆದ್ರೆ ಆತನಿಗೆ ಏನಿದೆ? ಬಾಯಿ ಇದೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ ಆತ? ಸುಮ್ಮನೆ ಇರ್ತಾ ಇಲ್ಲ, ಕೂಗುತ್ತಾ ಇದ್ದಾನೆ, ನಜರೇತಿನ ಯೇಸುವೆ, ದಾವೀದನ ಕುಮಾರನೇ, ನನ್ನನ್ನ ನೀನು ಕರುಣಿಸು ಎಂಬುದಾಗಿ ಕೂಗ್ತಾ ಇರ್ಬೇಕಾದ್ರೆ ಪಕ್ಕದಾಗಿರೋರು ಏನ್ ಮಾಡಕತ್ತಾರ? ಸುಮ್ಮನಿರು ಅಂತೇಳಿ ಏನ್ ಮಾಡ್ತಾ ಇದಾರ? ಗದರಿಸ್ತಾ ಇದಾರೆ. ಹಲ್ಲೆಲೂಯಾ. ಅದ್ರ ಸಲ ಜಾಸ್ತಿ ಪ್ರೇಯರ್ ಮಾಡಿದ್ರೆ ನಿಮ್ಮ ಮನೆಯವರೇ ನಿಮ್ಮನ್ನ ಸೇರಲ್ಲ, ಬೇರೆಯವ್ರು ಬೇಡ. ಜಾಸ್ತಿ ಪ್ರೇಯರ್ ಕುಂದ್ರಿ ಏನ್ 24 ತಾಸು ಬಹಳ ಭಕ್ತಿವಂತ ಅಂದಪ್ಪ, ಹಂಗಪ್ಪ ಹಿಂಗಪ್ಪ ಅಂತೇಳಿ ಮನೆಯವರೇ ಬೈತಾ ಇರ್ತಾರೆ ಕೆಲವೊಬ್ಬರಿಗೆ. ಹಲ್ಲೆಲೂಯಾ. ಇನ್ನೊಂದು ಮನೆಯಲ್ಲಿ, ಇನ್ನೊಬ್ಬರ ಮನೆಯಲ್ಲಿ ಆದ್ರೆ, ಭಕ್ತಿವಂತರ ಮನೆಯಲ್ಲಿ ಆದ್ರೆ ಆಯ್ತು ಮಾಡ್ರಿ, ಎಷ್ಟೊತ್ತಾದ್ರೂ ಪ್ರಾರ್ಥನೆಯನ್ನ ಮಾಡ್ರಿ ಅಂತೇಳಿ ಹೇಳ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿನವ್ರು ಎಲ್ಲಿಟ್ಕೊಂಡ್ರು? ತಲೆಗಿಟ್ಕೊಂಡ್ರ. ಹಲ್ಲೆಲೂಯಾ. ಇಲ್ಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ಒಬ್ಬ ಮಗು ಏನ್ ಮಾಡ್ತಾ ಇದ್ಲಂತೆ? ಪ್ರಾರ್ಥನೆ ಮಾಡ್ತಾ ಇದ್ಲಂತೆ. ಏನ್ ಮಾಡ್ತಾ ಇದ್ಲ? ಪ್ರಾರ್ಥನೆ ಮಾಡ್ತಾ ಇದ್ಲ. ಅನೇಕ ವರ್ಷಗಳಿಂದ ದೇವರು ನಂಬಿದಂತ ಕುಟುಂಬ, ಚಿಕ್ಕ ಮಗಳು ಪ್ರಾರ್ಥನೆ ಮಾಡ್ತಾ ಇದ್ಲು. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ಲಂತೆ? ಏಸಪ್ಪ, ನಮ್ಮ ಮನೆಯಲ್ಲಿ ಎಲ್ಲರೂ ನೀನು ತಲೆಯಲ್ಲಿದ್ದೀಯಪ್ಪ, ತಲೆಯಲ್ಲಿ ಬೇಡ, ಕೆಳಗಡೆ ಇಳಿದು ಬಾ ಅಂತೇಳಿ. ಹಲ್ಲೆಲೂಯಾ. ಅವ್ರ ತಂದೆ ತಾಯಿಗಳಿಗೆ ಬಹಳ ಕೋಪ ಬಂತು. ದೇವ್ರು ಅದನ್ನೆಲ್ಲ ಮತ್ತೆ ಯಾಕ ನಾವು ಇಳಿದು ಬಾ ಅಂತೇಳಿ ಪ್ರಾರ್ಥನೆ ಮಾಡು, ಹೃದಯದೊಳಗಡೆ ಇಳಿ ಅಂತೇಳಿ ಯಾಕೆ ಪ್ರಾರ್ಥನೆ ಮಾಡ್ತಾ ಇದೆ ಅಂತೇಳಿ ಅವ್ರು ಗದರಿಸಿದ್ರಂತೆ. ಹಲ್ಲೆಲೂಯಾ. ಯೇಸುವನ್ನ ನೀವು ಎಲ್ಲಿಟ್ಕೊಂಡ್ರಿ? ತಲೆಯಲ್ಲಿ ಇಟ್ಕೊಂಡ್ರಿ. ಹಲ್ಲೆಲೂಯಾ. ತಲೆಯಲ್ಲಿ ಇಟ್ಕೊಂಡ್ರಿ. ಏನು ಯಾವಾಗ ಕೆಲಸ ಇರ್ತಾವಾಗಷ್ಟೇ. ತಲೆಯಲ್ಲಿ ಯಾವ್ದಾದ್ರು ಏನಾದ್ರು ಇಟ್ಕೊಂಡ್ರಿ, ಎಕ್ಸಾಮ್ ಪರ್ಪಸ್ ಓದುವಂತವ್ರು ಎಕ್ಸಾಮ್ ಇದ್ದಾಗ ಮಾತ್ರ ಅದು ಓದ್ತಾರ. ನೆಕ್ಸ್ಟ್ ಟೈಮ್ ಅದು ಏನ್ ಮಾಡುತ್ತ? ಮರೆತು ಬಿಡ್ತಾರ, ಅದ್ರ ಬಗ್ಗೆ ಚಿಂತೆಲೆ ಇರಲ್ಲ. ಹಲ್ಲೆಲೂಯಾ. ಆದ್ರೆ ಹೃದಯದಲ್ಲಿ ಇಟ್ಕೊಂಡ್ರೆ, ಹಲ್ಲೆಲೂಯಾ, ಎಂದಿಗೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಆ ಮಗಳು ಏನಂತ ಇದ್ಲಂತೆ? ತಲೆಯಿಂದ ಕೆಳಗಡೆ ಇಳಿದು ಬಾ ಸ್ವಾಮಿ, ಹೃದಯದಲ್ಲಿ ಒಳಗೆ ಬಾ ಅಂತೇಳಿ ಆ ಮಗು ಪ್ರಾರ್ಥನೆ ಮಾಡ್ತಾ ಇದ್ವಿ. ಇವತ್ತಿನ ದಿನನೂ ಕೂಡ ಅನೇಕರ ಜೀವಿತದಲ್ಲಿ ಯೇಸು ಇಲ್ಲಿದಾನ. ಹಲ್ಲೆಲೂಯಾ. ಇಲ್ಲಿಲ್ಲ. ಎಲ್ಲಿದಾನ? ಬಾಯಿ ಮಾತಿನಾಗದಾನ. ಹಲ್ಲೆಲೂಯಾ. ಬೇರೆಯವರಿಗೆ ಪ್ರಾಶಸ್ತ್ಯ ಜಾಸ್ತಿ ಕೊಡ್ತಾರೆ, ಬೇರೆ ನಾಮಗಳಿಗೆ ಪ್ರಾಶಸ್ತ್ಯ ಜಾಸ್ತಿ ಕೊಡ್ತಾರೆ. ಆದ್ರೆ ಉನ್ನತ ಪರಿಶುದ್ಧ ನಾಮವಾಗಿರುವ ಯೇಸು ಕ್ರಿಸ್ತನ ನಾಮಕ್ಕೆ ಏನು ಕೊಡಲ್ಲ? ಪ್ರಾಶಸ್ತ್ಯವನ್ನು ಕೊಡಲು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅವರ ಜೀವಿತದಲ್ಲಿ ಆಶೀರ್ವಾದಗಳನ್ನು ಅವರು ಅನೇಕ ವರ್ಷಗಳಿಂದ ನಂಬಿದಂತವ್ರು ಆದ್ರೂ ಕೂಡ ಅವ್ರು ಏನ್ ಮಾಡ್ತಾ ಇಲ್ಲ? ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆ ಮಗು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ತಲೆಯಲ್ಲಿರ್ತಕ್ಕಂಥ ಏಸಪ್ಪ ಎಲ್ಲಿಗೆ ಬಂದಂತ? ಈಗ ಹೃದಯದೊಳಗೆ ಬಂದ. ಬಹಳ ಭಕ್ತಿವಂತ ಒಂದು ಕುಟುಂಬವಾಗಿ ಅವರ ಕುಟುಂಬ
ಮಾರ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಬಾರ್ತಿಮಾಯನನ್ನು ಕೂಗುವಾಗ, ಬಾರ್ತಿಮಾಯನು ಆತನ ಹೆಸರೆತ್ತಿ ಉಚ್ಚರಿಸುವಾಗ ಅಲ್ಲಿರುವಂತವ್ರು ಯಾಕೆ ಕೂಗ್ತಾ ಇದ್ರಿ ಯೇಸು ಸ್ವಾಮಿ ಹೆಸರನ್ನ ಅಂತೇಳಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರಿ ಇವರು? ಗದರಿಸ್ತಾ ಇದ್ದಾರೆ. ಏನ್ ಜಾಸ್ತಿ ಆಯ್ತು ನಿಂದು ಅಂತೇಳಿ ಏನ್ ಮಾಡ್ತಾ ಇದಾರೆ? ಗದರಿಸ್ತಾ ಇದ್ದಾರೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಬಾರ್ತಿಮಾಯನು ಏನ್ ಮಾಡ್ಲಿಲ್ಲ? ಸುಮ್ಮನಿರ್ಲಿಲ್ಲ. ನನಗೆ ಅನಾರೋಗ್ಯ ಬಂದಿರೋದು, ನನಗೆ ಶಾಪ ಇರೋದು, ನನಗೆ ಕಣ್ಣು ಕಾಣಲಾರ್ದ ಪರಿಸ್ಥಿತಿ ಆಗಿರೋದು, ನಾನು ಕೂಗಿದರೆ ನನ್ನ ದೇವ್ರು ನಿಲ್ತಾನ ಅಂತೇಳಿ ಬಾರ್ತಿಮಾಯನು ಇನ್ನೂ ಹೆಚ್ಚಾಗಿ ಯೇಸುವಿನ ನಾಮವನ್ನ ಏನ್ ಮಾಡ್ತಾ ಇದ್ದಾನೆ? ಕೂಗುತ್ತಾ ಇದ್ದಾನೆ. ಅಲ್ಲಿ ಅನೇಕರು ಶಾಸ್ತ್ರಿಗಳಿದ್ದಾರೆ, ಫರಿಸಾಯರಿದ್ದಾರೆ, ಜನರಿದ್ದಾರೆ. ಅವ್ರು ಯಾರ ಹೆಸರನ್ನು ಕೂಗುತ್ತಾ ಇಲ್ಲ. ಅಲ್ಲಿ ಅನೇಕ ವಿಗ್ರಹಗಳಿದಾವೆ, ಅವುಗಳ ಹೆಸರನ್ನು ಕೂಡ ಆತನು ಕೂಗ್ತಾ ಇಲ್ಲ. ಯಾರ ಹೆಸರನ್ನು ಕೂಗ್ತಾ ಇದ್ದಾನೆ? ನಜರೇತಿನ ಯೇಸುವೆ. ಹಲ್ಲೆಲೂಯಾ, ನಜರೇತಿನ ಯೇಸುವೆ, ದಾವೀದನ ಕುಮಾರನೇ, ನನ್ನನ್ನು ನೀನು ಕರುಣಿಸು ಎಂಬುದಾಗಿ ಯಾವಾಗ ಕೂಗೋದಕ್ಕೆ ಪ್ರಾರಂಭ ಮಾಡಿದನು, ಪ್ರಾರಂಭ ಮಾಡಿದಾಗ ಆ ಗಲಾಟೆಯ ಮಧ್ಯದಲ್ಲಿಯೂ ಕೂಡ ಯೇಸು ಸ್ವಾಮಿ ಅವರು ಏನ್ ಮಾಡಿದ್ರು? ನಿಂತರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀ ಅನ್ಕೊಳ್ತಾ ಇರಬಹುದು, ನಿನ್ ಪ್ರಾರ್ಥನೆಗೆ ಉತ್ತರ ತಡ ಆಗ್ತಾ ಇದೆಯೇನೋ ಅಂತೇಳಿ, ನಿನ್ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ವೇನೋ ಅಂತೇಳಿ. ಹಲ್ಲೆಲೂಯಾ, ನೀನು ಏಸಪ್ಪನ್ನ ನಿಂದ್ರಂಗ ಪ್ರಾರ್ಥನೆ ಮಾಡ್ತಾ ಇಲ್ಲ. ಹೇಳಿದ್ನಲ್ಲ, ಇಲ್ಲಿಂದ ಮಾಡ್ತಾ ಇದ್ರಿ, ಇಲ್ಲಿಂದ ಬರ್ತಾ ಇಲ್ಲ. ಹಲ್ಲೆಲೂಯಾ, ಒಳಗಡೆಯಿಂದ ಪ್ರಾರ್ಥನೆ ಬರ್ತಾ ಇಲ್ಲ. ಎಲ್ಲಿಂದ? ಹೊರಗಡೆಯಿಂದ ಮಾತ್ರ ನೀವು ಏನ್ ಮಾಡ್ತಾ ಇದ್ದೀರಿ? ದೇವರನ್ನ ಸನ್ಮಾನಿಸುವಂತವರಾಗಿದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಬಾರ್ತಿಮಾಯನು ಕೂಗುತ್ತಾ ಇದ್ದಾನೆ. ಯಾರು ಸ್ಟಾಪ್ ಮಾಡಿದ್ರು ಕೂಡ ನಾನ್ ಸ್ಟಾಪ್ ಆಗಿ ಏನ್ ಮಾಡ್ತಾ ಇದ್ದಾನೆ? ಕರುಣಿಸು, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿ ಕೂಗಿ ಕೂಗಿದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವನನ್ನ ನನ್ನ ಬಳಿಗೆ ಕರತನ್ನಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನೆಂಬುದಾಗಿ ಹೇಳ್ತಾ ಇದ್ದಾರೆ? ಬಾರ್ತಿಮಾಯನನ್ನು ನನ್ನ ಬಳಿಗೆ ನೀವು ಕರೆತನ್ನಿರಿ ಅಂದ ತಕ್ಷಣ ಬಾರ್ತಿಮಾಯನು ಬರ್ತಾ ಇದ್ದಾನೆ. ಕೋಲನ್ನು ಒಗಿತಾ ಇದ್ದಾನೆ, ಕಟ್ಟಿಗೆಯನ್ನು ಒಗಿತಾ ಇದ್ದಾನೆ, ಆ ಒಂದು ಪಾತ್ರೆಯನ್ನು ಒಗಿತಾ ಇದ್ದಾನೆ. ಇವುಗಳ ಅವಶ್ಯಕತೆ ನನಗೆ ಇಲ್ಲ, ಯೇಸು ನನ್ನನ್ನ ಕರಿತಾ ಇದ್ದಾನೆ. ಹಲ್ಲೆಲೂಯಾ, ಎಷ್ಟು ನಂಬಿಕೆ ನೋಡ್ರಿ. ಹಲ್ಲೆಲೂಯಾ, ಕೆಲವು ಜನರಿಗೆ ನಂಬಿಕೆ ಇರುತ್ತೆ. ಎಂತ ನಂಬಿಕೆ ಅಂದ್ರೆ, ಆಯ್ತಪ್ಪ ಮಂದಿರಕ್ಕೆ ಹೋದ್ರೆ ಆಯ್ತು, ಏಸಪ್ಪನ ಹತ್ರಕ್ಕೆ ಹೋದ್ರೆ ಆಯ್ತು, ನನ್ನ ಜೀವಿತದಲ್ಲಿ ಬಿಡುಗಡೆ ಬರುತ್ತಾ. ಹಲ್ಲೆಲೂಯಾ, ಖಂಡಿತ ಅಂತಹ ಒಂದು ನಂಬಿಕೆ ಇಟ್ಕೊಂಡಂತರ ಜೀವಿತದಲ್ಲಿ ಅವರ ನಂಬಿಕೆಗೆ ಅನುಗುಣವಾಗಿ ಕಾರ್ಯ ಎನ್ನುವಂಥದ್ದು ಜರುಗುತ್ತ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದ್ರೆ ವಾಕ್ಯ ಹಿಂದ್ಗಡೆನೇ ಇದೆ. ಏನಂತ ಹೇಳ್ತಾ ಇದೆ? ಯೆಹೋವನು ತನ್ನನ್ನ ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಹಲ್ಲೆಲೂಯಾ, ಹೆಂಗಾಗಿದ್ದಾನಂತ? ಮಹಾ ಉಪಕಾರಗಳನ್ನ ಮಾಡ್ತಾನ. ನಾವು ಸ್ವಲ್ಪದ ಕೇಳಿದ್ರೆ ಆತ ಹೆಚ್ಚೆಚ್ಚಮ್ಮಂಗ ತುಂಬಿ 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 ತುಳುಕುವಷ್ಟು ಏನ್ ಮಾಡ್ತಾನಂತ? ಅನುಗ್ರಹ ಮಾಡ್ತಾನೆ. ಪ್ರಲಾಪ 3:25 ಇರ್ತಕ್ಕಂಥ ವಾಕ್ಯ, ಯಾರು ನಿರೀಕ್ಷೆಯಿಂದ ನಂಬಿಕೆಯಿಂದ ಆತನ ಬಳಿಗೆ ಆತನ ನಾಮವನ್ನು ಉಚ್ಚರಿಸಿ ಬರ್ತಾರೋ ಅವರ ಜೀವಿತದಲ್ಲಿ ದೇವರು ಏನ್ ಮಾಡ್ತಾನೆ ಪ್ರಿಯರೇ? ಆಶೀರ್ವಾದವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಯಾವಾಗ ಬಾರ್ತಿಮಾಯನನ್ನು ಕರೆದ ತಕ್ಷಣ ದೇವರು ಅದ್ಭುತವಾಗಿ ಹುಟ್ಟು ಕುರುಡನಾಗಿರ್ತಕ್ಕಂಥ ಆ ವ್ಯಕ್ತಿಗೆ ದೇವರು ಏನ್ ಮಾಡಿದ ಪ್ರಿಯರೇ? ಕಣ್ಣುಗಳನ್ನ ಕೊಟ್ಟ. ಹಲ್ಲೆಲೂಯಾ, ಲೋಕಾದಿಯಿಂದ ಯಾರೂ ಕೂಡ ಮಾಡಲಾರದ ಕಾರ್ಯಗಳನ್ನ ಆ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿದನು ಪ್ರಿಯರೇ. ಹಲ್ಲೆಲೂಯಾ, ಕೈ ಇರುವಂತರೆಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ, ದೇವ್ರ ಅದ್ಭುತ ಬಂದ. ಯಾರು ಪೊಲಿಟಿಕ್ಸ್ನಾಗ ಭಾಷಣ ಮಾಡ್ತಾ ಇರ್ತಾರೆ, ಅವ್ರು ಯಾವುದೋ ಒಂದು ಡೈಲಾಗ್ ಹೊಡೆದ್ರೆ ಏನ್ ಮಾಡ್ತಾರ? ಚಪ್ಪಾಳೆ ತಟ್ಟಿದ್ದು. ಯಾಕಂದ್ರೆ ರೊಕ್ಕ ಸಲುವಾಗಿ ಬಂದಿರ್ತಾರ. ಹೆಂಗ್ ಬಂದಿರ್ತಾರೆ ಸಾಗ? ದುಡ್ಡಿನ ಸಲುವಾಗಿ ಬಂದಿರ್ತಾರ. ಅವ್ರು ಏನು ಹೇಳಿದ್ರು ಕೂಡ ಚಪ್ಪಾಳೆ ತಟ್ಟಬೇಕು. ಹಲ್ಲೆಲೂಯಾ, ಇಲ್ಲಿ ಯಾಕ ಇವತ್ತು ಡಲ್ ಆಗಿರಿ ನೀವು? ಯಾಕ? ಹಲ್ಲೆಲೂಯಾ, ಅದ್ಭುತ ದೇವ್ರು ಮಾಡಿದಾನಂದ್ರೆ ಆ ಒಂದು ಅದ್ಭುತಕ್ಕೆ ನಾವೇನ್ ಮಾಡ್ಬೇಕು? ಕೃತಜ್ಞತೆಯಾಗಿ ಚಪ್ಪಾಳೆಯನ್ನ ತಟ್ಟುವವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಆ ಬಾರ್ತಿಮಾಯನು ಯಾರ ನಾಮವನ್ನು ಉಚ್ಚಾರ ಮಾಡಿದ? ಯೇಸು ಕ್ರಿಸ್ತನ ನಾಮವನ್ನು ಉಚ್ಚಾರ ಮಾಡಿದ. ಅದ್ಭುತವಾದಂತ ಕಾರ್ಯ, ಅದ್ಭುತವಾದಂತ ಆಶೀರ್ವಾದವನ್ನ ಆ ಬಾರ್ತಿಮಾಯನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಒದಗಿಸಿಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಎಲ್ಲಿ ನನ್ನ ನಾಮವನ್ನ ಉಚ್ಚಾರಣೆ ಮಾಡ್ತಾರೋ ಅವರಲ್ಲಿ ನಾನು ಏನ್ ಮಾಡ್ತೀನಿ? ಅವರಿಗೆ ನಾನು ಏನ್ ಮಾಡ್ತೀನಿ? ಆಶೀರ್ವಾದವನ್ನ ಕೊಡುತ್ತೀನಿ, ಆಶೀರ್ವಾದವನ್ನ ಅನುಗ್ರಹ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ಗೆ ಒಂದು ನೆನಪು ಆಗ್ತಾ ಇದೆ ಒಂದು ಸಂಗತಿ. ಏನಂದ್ರೆ, ಬಾದರ್ಲಿ ಮೃತ್ಯುಂಜಯ ಮಠಕ್ಕೆ ಬಂದಂತವರು ಹೇಳಿರುವಂತ ಒಂದು ಸಂಗತಿ, ಹೀಗೆ ಅವರು ಕಾಂಟ್ರಾಕ್ಟರ್ ವರ್ಕ್ ಮಾಡ್ತಾ ಇರ್ತಾರೆ. ಅವರು ಮೇಲೆ ಇರ್ತಕ್ಕಂಥ ಒಬ್ರು ಇಂಜಿನಿಯರ್ ದುಡ್ಡು
ಕೊಡಬೇಕಂತೇಳಿ ಏನ್ ಮಾಡಿದ್ರಂತೆ, ಬಹಳ ಸತಾಯಿಸಿದ್ರಂತೆ. ಕೆಲಸಗಳೆಲ್ಲ ಇವರು ಮಾಡಿಸಿದ್ದಾರೆ. ಮೇಸ್ತ್ರಿಯಾಗಿ ಎಲ್ಲ ಕೆಲಸವನ್ನ ಏನ್ ಮಾಡಿದ್ದಾರೆ, ಮಾಡಿಸಿದ್ದಾರೆ ಪ್ರಿಯರೇ. ಮಾಡಿಸಿದಾಗ ಅವಾಗ ಅವರು ಎಲ್ಲ ಲೆಕ್ಕ ಮಾಡು, ದುಡ್ಡು ಅವಶ್ಯಕತೆ ಇದೆ, ಕೊಡು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಅವಾಗ ಅವ್ರು ಒಂದ್ ಮಾತು ಹೇಳಿದ್ರು, ದೇವ್ರ ನಾಮ ಉಚ್ಚಾರಣೆ ಮಾಡೀನ್ರಿ, ದೇವ್ರ ನಂಬಿವ್ರಿ ನಾವು, ಖಂಡಿತವಾಗಿ ದೇವ್ರ ಏನ್ ಮಾಡ್ತಾನ, ಕಾರ್ಯ ಮಾಡ್ತಾನ, ನಂಬಿಕೆ ನಮ್ಗಿದೆ. ಆತ ಕೊಡಲ್ಲ ಅಂತೇಳಿ ಬೇರೆಯವ್ರ ಬಾಯಿಂದ ಹೇಳಿಸ್ತಾ ಇದ್ದಾನೆ, ಡೈರೆಕ್ಟ್ ಆಗಿ ಆತ ಹೇಳ್ತಾ ಇಲ್ಲ. ಇಂಜಿನಿಯರ್ ಬೇರೆಯವ್ರ ಬಾಯಿಂದ ಏನ್ ಹೇಳಿಸ್ತಾ ಇದ್ದಾನ, ಲಾಸ್ ಆಗಿವಿ ಆ ಬಿಲ್ಡಿಂಗ್ ಅಲ್ಲಿ, ಆತಗೆ ಏನು ಬರಲ್ಲ, ನನಗೂ ಏನು ಇಲ್ಲ, ಲಾಸ್ ಆಗಿವ್ ಅಂತೇಳಿ ಹೇಳ್ತಾ ಇದ್ದಾನ ಅಂತೇಳಿ ಏನ್ ಮಾಡಿದ್ರು, ಅವರು ಹೇಳಿದ್ರು ಪ್ರೇಯರ್. ಹಲ್ಲೆಲೂಯಾ. ಆದ್ರೆ ಅವರು ಬಂದ ತಕ್ಷಣ ಒಂದು ನಂಬಿಕೆ, ವಿಶ್ವಾಸ ಯಾವಾಗ್ಲೂ ಕೂಡ, ವೆಂಕಟೇಶ್ ಗೌಡ ಅವ್ರ ಹೆಸರು, ಯಾವಾಗ್ಲೂ ಕೂಡ ಅವರು ನಂಬಿಕೆಯಿಂದ ಇರ್ತಾರೆ. ಹಲ್ಲೆಲೂಯಾ. ಯಾವಾಗ್ಲೂ ಕೂಡ ವಿಶ್ವಾಸದಿಂದ ಇರ್ತಾರೆ. ಅವ್ರು ಹೇಳುವಂಥದ್ದು ಒಂದೇ ಮಾತು, ಅಪ್ಪನ ಪಾದಕ್ಕೆ ಬಿದ್ದೀವಿ, ಅಪ್ಪನ ನಾಮವನ್ನು ಹಿಡ್ಕೊಂಡಿವಿ, ಅಪ್ಪ ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವ್ರು ಹೇಳಿದಂತ ಮಾತು ನೋಡ್ರಿ, ಎಂತ ಮಾತದು. ನೆಕ್ಸ್ಟ್ ಅವತ್ತಿನ ದಿನ ಇಲ್ಲಿ ಶನಿವಾರ ದಿನ ಬಂದ್ರು, ಸಮಸ್ಯೆ ಚೀಟಿ ಬರೆಸ್ತಾ ಇದ್ರು, ಅರ್ಧ ಬರ್ದಿದ್ರು ಸಾಗರ. ಅರ್ಧ ಬರ್ದಿದ್ರಿ. ಅದ್ಭುತವಾಗಿ ಅದೇ ವೀಕಲ್ಲಿ ದೇವರು ಯಾವ ವ್ಯಕ್ತಿ ಹಣ ಕೊಡಲ್ಲ ಅಂತ ಹೇಳಿದ್ನೋ, ಯಾವ ವ್ಯಕ್ತಿ ಹಣ ಎಗರಿಸ್ಬೇಕು ಅನ್ಕೊಂಡಿದ್ನೋ, ಅದೇ ವ್ಯಕ್ತಿ 35,000 ಏನ್ ಮಾಡಿದ್ರಂತೆ, ಹಣವನ್ನ ಏನ್ ಮಾಡಿದ್ರು, ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೀವಿ, ದೇವರ ನಾಮವನ್ನು ಉಚ್ಚಾರ ಮಾಡುವಾಗ ಅವ್ರು ಯಾರೇ ಆಗಿರ್ಲಿ, ಹಲ್ಲೆಲೂಯಾ, ಅವರು ಆಶೀರ್ವಾದವನ್ನ ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅನೇಕ ಸಾಕ್ಷಿಗಳಿದಾವೆ, ಒಂದಲ್ಲ ಎರಡಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಚಂದ್ರರತ್ನ ಬಸ್ಮಗೌಡ ಅಂತೇಳಿ. ಅವರು ರಾತ್ರಿ ಎದೆನೋವು ಪ್ರಾರಂಭವಾಗಿದೆ. ಏನಾಗಿದೆ, ಅವ್ರ ಮಂದಿರಕ್ಕೆ ಬರಲ್ಲ, ಏನಿಲ್ಲ, ಎದೆನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. ಎದೆನೋವು ಸ್ಟಾರ್ಟ್ ಆದ್ಮೇಲೆ ಯಾರಿಗಾದ್ರೂ ಬೇರೆ ಕಡೆ ಎಲ್ಲಿ ನೋವಾದ್ರೂ ಪ್ರಾಬ್ಲಮ್ ಇರಲ್ಲ, ಇಲ್ಲಿ ಬಂತಂದ್ರೆ ಆಯ್ತಪ್ಪ ಟಿಕೆಟ್ ತೆಗೆಸ್ಕೊಳ್ಳೋದು ಚಾನ್ಸ್ ಐತೇನೋ ಅಂತೇಳಿ ಭಯ ಬರುತ್ತೆ ಯಾರಿಗೂ, ಪ್ರತಿಯೊಬ್ಬರಿಗೂ ಕೂಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎದೆ ನೋವಾಗ್ತಾ ಇದೆ, ಆತನಿಗೆ ಗೊತ್ತಾಗಿದೆ, ಯಾಕಂದ್ರೆ ಅವರು ಮಧು ಆಗ್ಲಿ ಇನ್ನೊಂದು ಮುಂದೊಂದು ಹಾಕೊಳ್ತಾ ಇರ್ತಾರೆ. ಆ ರೀತಿಯಾಗಿ ಅವರು ಅವಾಗ ಮಧ್ಯರಾತ್ರಿಯಲ್ಲಿ ನೋವು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯ್ತು. ಬಹಳ ನೋವು. ಅವಾಗ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಮಂದಿರಕ್ಕೆ ಬರ್ತಾ ಇದ್ರು, ಕ್ಯಾಲೆಂಡರ್ ಅನ್ನು ಒಯ್ದಿದ್ರು ಪ್ರೇಯರ್. ಒಯ್ದ ತಕ್ಷಣ ಅವಾಗ ಇಷ್ಟು ದಿನ ಇರ್ಲಾರ್ದಂತ ಒಬ್ಬ ವ್ಯಕ್ತಿ, ಯಾವಾಗ್ಲೂ ವಿರೋಧ ಮಾಡುವಂತ ಆತನೇ, ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೆದ್ರು, ಭಕ್ತಿಗೆ ಬಂದ್ರು. ಆದ್ರೆ ಈಗ ದೊಡ್ಡವರಾದ್ಮೇಲೆ ಏನ್ ಮಾಡಿದ್ರು, ಮತ್ತೆ ಪುನಃ ಅವರು ಹಿಂದ್ಗಡೆ ಹೋಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರು ಮಕ್ಕಳು ನಂಬಿದಂತ ಒಂದು ಸಮಯದಲ್ಲಿ ಕ್ಯಾಲೆಂಡರ್ ಅವ್ರ ಮನೆಯಲ್ಲಿ ಹಾಕೊಂಡಿರ್ಬೇಕಾದ್ರೆ ಆತನಿಗೆ ಎದೆನೋವು ಬಂದಂತ ಒಂದು ಸಮಯದಲ್ಲಿ ಅವಾಗ ಯೇಸು ಸ್ವಾಮಿ ಸಾಕ್ಷಿನ ಕೇಳ್ತಾ ಇದೀವಲ್ಲ, ವಾಕ್ಯ ಅಯ್ಯರು ಹೇಳ್ತಾ ಇರ್ತಾರೆ, ಅನೇಕವಾಗಿರ್ತಕ್ಕಂಥ ಸಾಕ್ಷಿ ಅನೇಕರು ಹೇಳ್ತಾ ಇರ್ತಾರೆ ಅಂತೇಳಿ ಆ ಕ್ಯಾಲೆಂಡರ್ ಮುಂದೆ ಹೋಗಿ ಏನ್ ಮಾಡ್ತಾ ಇದ್ದಾನಂತೆ, ಏಸಪ್ಪ ಎದೆನೋವು ನನಗೆ ಕಡಿಮೆ ಮಾಡು ಅಂದ ತಕ್ಷಣ ಆ ಎದೆನೋವು ಏನಾಯ್ತಂತೆ, ಕಂಪ್ಲೀಟ್ ಆಗಿ ಹೀಲ್ ಆಯ್ತಂತ ಪ್ರೇಯರ್. ಹಲ್ಲೆಲೂಯಾ. ಆತ ಪ್ರೇಯರಿಗೆ ಬಂದಿಲ್ಲ, ಆದ್ರೆ ಯಾರ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದಾನೆ ಆತ, ಯೇಸುವಿನ ನಾಮವನ್ನು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ, ಆತನ ನಾಮವನ್ನು ಉಚ್ಚರಿಸುವಂತವ್ರಿಗೆ ಏನಿದೆ, ಆಶೀರ್ವಾದ ಇದೆ, ಅನಾರೋಗ್ಯದಿಂದ ಬಿಡುಗಡೆ ಇದೆ, ಅದ್ಭುತವಾದಂತ ಕಾರ್ಯ ಅವರ ಜೀವಿತದಲ್ಲಿ ದೇವರು ಜರುಗಿಸ್ತಾನೆ. ಸಭೆಯ ಮೂಲಕವಾಗಿ ಅದ್ಭುತಗಳು ನಡಿಬೇಕು. ಹಲ್ಲೆಲೂಯಾ. ಇವತ್ತು ಅದ್ಭುತಗಳಿಗೋಸ್ಕರವಾಗಿ ಕ್ರೈಸ್ತರಾದವ್ರು ಏನ್ ಮಾಡ್ತಾರೆ, ಮಾಟ ಮಂತ್ರದ ಕಡೆಗೆ ಹೋಗ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಕಡೆಗೆ ಹೋಗ್ತಾರೆ, ಇನ್ನೊಂದು ಕಡೆಗೆ ಹೋಗ್ತಾರೆ. ಹಲ್ಲೆಲೂಯಾ. ಸಭೆಯಲ್ಲಿ ದೇವರೇ ಅದ್ಭುತ ಮಾಡ್ತೀನಿ ಅಂತ ಹೇಳಿದಾನೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಎಲ್ಲಿ ವಾಕ್ಯಗಳು ಹೇಳ್ತಾರೋ, ಎಲ್ಲಿ ಸುವಾರ್ತೆ ಸಾರಲ್ಪಡುತ್ತೋ, ವಾಕ್ಯದೊಟ್ಟಿಗೆ ನಾನು ಇದ್ದು ನಾನೇ ಸೂಚಕ ಕಾರ್ಯಗಳನ್ನ ಮಾಡುತ್ತೇನೆ ಎಂಬುದಾಗಿ 16ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ ಕೊನೆಯ ವಾಕ್ಯ ಓದ್ರಿ ಒಂದ್ಸಾರಿ. ಇತ್ತರಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನ ಸಾರಿದರು. ಕರ್ತನು ಕೂಡ ಕೆಲಸ ಮಾಡುತ್ತಾ ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನು ಕೆಲಸ ಮಾಡುತ್ತಾನೆ. ಹಲ್ಲೆಲೂಯಾ. ಇವ್ರು ಕೆಲವೊಬ್ರು ಇರ್ತಾರೆ, ಏನ್ ಮಾಡಲ್ಲ, ದೇವರು ಯೇಸು ಸ್ವಾಮಿನ ದೇವ್ರು ಅಂತ ಹೇಳಿ ಸಂಬೋಧನೆ ಮಾಡಲ್ಲ, ಯೇಸು ಸ್ವಾಮಿಗೆ ದೇವರ ಒಂದು ಮಹಿಮೆಯನ್ನು ಕೊಡಲ್ಲ, ಇಲ್ಲರಿ ಎಲ್ಲ ಸುಮ್ನೆ ಅಂತೇಳಿ. ಅಂದ್ರೆ ದೇವ್ರ ವಾಕ್ಯ ಎಲ್ಲ ಸುಮ್ನೆನಾ? ಹಳೆ ಒಡಂಬಡಿಕೆ ನಂಬಲ್ಲ ಅಂತ ಕೆಲವು ಜನ ಹೊಸ ಒಡಂಬಡಿಕೆ ಮಾತ್ರ ನಂಬ್ತಾರಂತ. ಹಳೆ ಒಡಂಬಡಿಕೆ ಇರ್ಲಾರ್ದು ಹೊಸ ಒಡಂಬಡಿಕೆ ಬರುತ್ತ್ರಿ?
ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಇರಲಾರದೆ ಇದ್ರೆ ಏನು ಗೊತ್ತಾಗಲ್ಲ ಹೊಸ ಒಡಂಬಡಿಕೆಯಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲವೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ವಾಕ್ಯಗಳನ್ನು ಎತ್ತಿ ಎತ್ತಿ ತೋರಿಸಿ ಹೇಳಿದ್ದಾನೆ. ಎಲಿಯನ ಕುರಿತಾಗಿ ಹೇಳಿದ್ದಾನೆ, ದಾವಿದನ ಕುರಿತಾಗಿ ಹೇಳಿದ್ದಾನೆ, ಮತ್ತು ಸೊಲೊಮೋನನ ಕುರಿತಾಗಿ ಹೇಳಿದ್ದಾನೆ, ನೋಹನ ಕುರಿತಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ಅವೆಲ್ಲವುಗಳು ಈಗ ನೋಹನ ಕುರಿತಾಗಿ ಹೇಳಿದ್ದು ಹೊಸ ಒಡಂಬಡಿಕೆಗೆ ಮಾತ್ರ ಇತ್ತಪ್ಪ, ಹೊಸ ಒಡಂಬಡಿಕೆ ಮಾತ್ರ ನಮ್ಮಲ್ಲಿ ಇತ್ತಪ್ಪ ಅನ್ಕೊಳ್ಳೋಣ. ನೋಹ ಅಂದ್ರೆ ಯಾರು? ಹಳೆ ಒಡಂಬಡಿಕೆ ಇಲ್ಲ ಅನ್ಕೋರಿ. ನೋಹ ಅಂದ್ರೆ ಯಾರೆಂಬುದು ಗೊತ್ತಾಗ್ತತ್ತ? ದಾವಿದಂದ್ರೆ ಯಾರು ಗೊತ್ತಾಗ್ತಾ ಇತ್ತಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಅವರ ಸಂಗಡ ಇದ್ದು, ಕರ್ತನವರ ಸಂಗಡ ಇದ್ದು ಏನ್ ಮಾಡ್ತಾ ಇದ್ದ? ವಾಕ್ಯ ಅಭಿವೃದ್ಧಿ ಆಗ್ಬೇಕಂತೇಳಿ ಸೂಚಕ ಕಾರ್ಯಗಳಿಂದ ಆತನು ಬಲಪಡಿಸುತ್ತಾ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲಿ ನನ್ನ ನಾಮದಲ್ಲಿ 2-3 ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ. ಮತ್ತೆ ಹೇಳ್ತಾರೆ, ನಾನು ನನ್ನ ತಂದೆಯು ಒಬ್ಬ ವಿಶ್ವಾಸಿಯ ಒಂದು ಹೃದಯದಲ್ಲಿ ನಾವು ಇರ್ತೇವೆ ಎಂಬುದಾಗಿ. 3ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 20ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನಾ ಈಗೋ ಬಾಗಿಲ ಬಳಿಯಲ್ಲಿ ಇದ್ದುಕೊಂಡು ನಾನು ತಟ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಒಳಗಡೆ ಬರುತ್ತೇನೆ ಎಂಬುದಾಗಿ. 1ನೇ ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ, ನಮ್ಮಲ್ಲಿರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ದೊಡ್ಡಾತನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಅದ್ಭುತಗಳನ್ನು ಮಾಡ್ತಾನೆ, ಮನುಷ್ಯರು ಮಾಡುವಂತವ್ರಲ್ಲ. ಹಲ್ಲೆಲೂಯಾ. ಯಾವೊಬ್ಬ ಐನವರು ಮಾಡುವಂತವ್ರಲ್ಲ. ಯಾರು ಮಾಡ್ತಾರೆ? ದೇವರು ಮಾಡ್ತಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳುತ್ತೆ, ಆತನ ನಾಮವನ್ನು ಉಚ್ಚಾರ ಮಾಡುವಂತವ್ರ ಜೀವಿತದಲ್ಲಿ ಬಿಡುಗಡೆ ಇದೆ, ಸ್ವಸ್ಥತೆ ಇದೆ, ಸಮಾಧಾನ ಇದೆ, ಆಶೀರ್ವಾದ ಎನ್ನುವಂಥದ್ದು ಇದೆ ಎಂಬುದಾಗಿ. ಆ ಯೆಹೋಷಾಫಾಟ ಮಹಾರಾಜನಿಗೆ ವಿರುದ್ಧವಾಗಿ 3 ಜನಾಂಗದ ರಾಜರು ಅರಸರು ಯುದ್ಧಕ್ಕೆ ಬಂದರೂ ಕೂಡ ಯುದ್ಧದಲ್ಲಿ ಜಯವನ್ನು ಗಳಿಸಿದವರು ಯಾರು? ಯೆಹೋಷಾಫಾಟ ರಾಜ. ಯಾಕಂದ್ರೆ ಯೆಹೋಷಾಫಾಟ ರಾಜನು ಯಾರ ನಾಮವನ್ನು ಉಚ್ಚಾರ ಮಾಡಿದ? ದೇವರ ನಾಮವನ್ನು ಉಚ್ಚಾರ ಮಾಡಿದ. ಬಾರ್ತಿಮಾಯನು ಯಾರ ನಾಮವನ್ನು ಉಚ್ಚಾರ ಮಾಡಿದ? ಯೇಸುವಿನ ನಾಮವನ್ನು ಉಚ್ಚಾರ ಮಾಡಿದ, ದೇವರ ನಾಮವನ್ನು ಉಚ್ಚಾರ ಮಾಡಿದ. ಯಾರು ದೇವರ ನಾಮವನ್ನು ಉಚ್ಚಾರಣೆ ಮಾಡ್ತಾರೋ, ತಮ್ಮ ಬಾಯಿಯ ಮೂಲಕವಾಗಿ ಹೇಳ್ತಾರೋ, ಹೇಳಿದವರ ಜೀವಿತದಲ್ಲಿ ಆಶೀರ್ವಾದ ಎನ್ನುವಂಥದ್ದು ಇದೆ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ವಾಕ್ಯವನ್ನ ಬರೀ ನೀವು ಕೇಳುವವರಾಗಿ ಇರದೆ ವಾಕ್ಯದ ಪ್ರಕಾರವಾಗಿ ನಡೆಯುವವರಾಗಿರ್ಬೇಕು. ಯಾಕೋಬರ ಪತ್ರಿಕೆ 1ನೇ ಅಧ್ಯಾಯ 21-27ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ವಾಕ್ಯದ ಪ್ರಕಾರವಾಗಿ ನೀವು ನಡೆಯುವವರಾಗಿರ್ರಿ. ವಾಕ್ಯದ ಪ್ರಕಾರವಾಗಿ ನೀವು ನಡೆಯುವಾಗ ಆ ಒಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ. ವಾಗ್ದಾನ ಮಾಡಿದ್ದಾನೆ ಅಂದ್ರೆ ಖಂಡಿತವಾಗಿ ಆತನ ಏನ್ ಮಾಡ್ತಾನೆ? ನೆರವೇರಿಸ್ತಾನೆ. ನಾವೇನ್ ಮಾಡ್ಬೇಕು? ಆತನ ಮೇಲೆ ನಿರೀಕ್ಷೆ ಇಡಬೇಕು, ಆತನ ಮೇಲೆ ನಂಬಿಕೆ ಇಡಬೇಕು. ಖಂಡಿತವಾಗಿ ಆತನು ಮಾಡ್ತಾನೆ ಅಂತ ಹೇಳಿ ಭರವಸೆ ಇಟ್ಕೊಬೇಕು. ಭರವಸೆ ಇಟ್ಟಂತವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ ಪ್ರಿಯ. ನಾವು ಯಾವುದಕ್ಕೂ ಚಿಂತೆ ಪಡೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾನ, ನಿಮ್ಮ ಚಿಂತೆ ಎಲ್ಲವನ್ನ ಯಾರ ಮೇಲೆ ಹಾಕ್ರಿ? ನನ್ನ ಮೇಲೆ ಹಾಕ್ರಿ. ಯೇಸುವಿನ ಮೇಲೆ ನಮ್ಮ ಚಿಂತಾಭಾರವನ್ನೆಲ್ಲ ನಾವು ಹಾಕೋಣ. ಆತನ ನಾಮವನ್ನು ಉಚ್ಚಾರ ಮಾಡುವಂತ ಕುಟುಂಬಗಳಿಗೆ ಆಶೀರ್ವಾದ ಇದೆ. ನೀವು ಅನ್ಕೊಳ್ತಾ ಇದ್ದೀರಿ ಆಶೀರ್ವಾದ ಅಂದ್ರೆ ಬರೀ ದೊಡ್ಡ ಬಂಗ್ಲೆ ವಾಸ ಮಾಡೋದು, ಕಾರ್ಗಳಲ್ಲಿ ಜೀಪ್ಗಳಲ್ಲಿ ಓಡಾಡ್ಕೊಂತ ಇರೋದು, ಅದು ಆಶೀರ್ವಾದ ಇಲ್ಲ. ಅದು ಆಶೀರ್ವಾದ ಆದ್ರೆ ಅನ್ಯರು ಕೂಡ ಆಶೀರ್ವದಿಸಲ್ಪಟ್ಟಿದ್ದಾರ. ಹಲ್ಲೆಲೂಯಾ. ಆಶೀರ್ವಾದ ಅಂದ್ರೆ ಮೊಟ್ಟ ಮೊದಲನೇದಾಗಿ ಏನು ಪ್ರಿಯರೇ? ಪಾಪಗಳಿಗೋಸ್ಕರವಾಗಿ ಕ್ಷಮಾಪಣೆ. ಹಲ್ಲೆಲೂಯಾ. ರಕ್ಷಣೆ, ಜೀವಿತ. ಹಲ್ಲೆಲೂಯಾ. ಅದು ಆಶೀರ್ವಾದ. ಹಲ್ಲೆಲೂಯಾ. ಎರಡನೆಯದಾಗಿ ದೇವರು ಕೊಡುವಂತ ಒಂದು ಸಮೃದ್ಧಿ. ನಾವು ಪವಿತ್ರಾತ್ಮನ ಫಲಗಳು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಿಂದ 23 ವಚನಗಳವರೆಗೆ ಪ್ರೀತಿ, ಸಂತೋಷ, ಸಮಾಧಾನ. ಒಂದ್ಸರಿ ಸರ್ವೆ ಮಾಡಿದ್ರಂತ. ಏನ್ ಸರ್ವೆ ಮಾಡಿದ್ರಂದ್ರ, ಈ ಪ್ರೀತಿ, ಸಂತೋಷ, ಸಮಾಧಾನ ಹೆಂಗ್ ಬರ್ತಾವ? ಹಣದಿಂದ ಬರುತ್ತೋ ಅಥವಾ ಆರೋಗ್ಯದಿಂದ ಬರುತ್ತೋ? ಎಲ್ಲಿಂದ ಬರುತ್ತಾ ಈ ಸಂತೋಷ, ಪ್ರೀತಿ, ಸಮಾಧಾನ ಅಂತೇಳಿ ಸರ್ವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲ ಕುಟುಂಬಗಳ ದರ್ಶನ ಮಾಡಿದ್ರು ಕೂಡ ಅವ್ರಿಗೆ ರಿಸಲ್ಟ್ ಏನ್ ಬಂತಂತೆ? ಏನ್ ಬಂತು? 0 ಬಂತು. ಹಲ್ಲೆಲೂಯಾ. ಎಲ್ಲರ ಕುಟುಂಬಗಳಲ್ಲಿ ಅಶಾಂತಿ, ಅಸಮಾಧಾನ ಎನ್ನುವಂಥದ್ದು ಇದೆ. ಶಾಂತಿ, ಸಮಾಧಾನ ಈ ಲೋಕದಲ್ಲಿ ಇರ್ತಕ್ಕಂಥ ಯಾವ ವಸ್ತುಗಳಿಂದ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಶಾಂತಿ, ಸಮಾಧಾನ, ಒಂದು ಪ್ರೀತಿ, ಅಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಸಮಾಧಾನ, ಸಂತೋಷ, ಅದು ದೇವರನ್ನ ನಂಬಿದಾಗ ದೇವರ ಆತ್ಮನು ಮಾತ್ರ ಆಶೀರ್ವಾದಗಳನ್ನ ಕೊಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ರಿಪೋರ್ಟ್ ರಿಸರ್ಚ್ ಮಾಡಿದಂತವ್ರು ಫೈನಲ್ ಆಗಿ ಕನ್ಕ್ಲೂಷನ್ ಬಂದ್ರು, ಆ ಒಂದು ಪ್ರೀತಿ, ಸಂತೋಷ, ಸಮಾಧಾನ ಎಲ್ಲಿಂದ ಬರುವಂತವುಗಳು? ದೇವರಿಂದ ಮಾತ್ರ ಬರುವಂತವುಗಳು ಎಂಬುದಾಗಿ. ಹಲ್ಲೆಲೂಯಾ. ಕೆಲವೊಬ್ಬರ ಜೀವಿತದಲ್ಲಿ ಹಣ ಇರುತ್ತೆ,
ಎಲ್ಲ ಇರುತ್ತೆ, ಆದ್ರೆ ಅವ್ರಿಗೆ ಏನಿರಲ್ಲ, ಸಮಾಧಾನ ಇರಲ್ಲ. ಅವರ ಮುಂದಿನ ಭವಿಷ್ಯತ್ತಿನ ಬಗ್ಗೆ ಅವ್ರಿಗೆ ಏನಿಲ್ಲ, ಭರವಸೆ ಇಲ್ಲ. ಹಲ್ಲೆಲೂಯಾ. ಯಾಕೆ ನೀವು ಯೇಸು ಸ್ವಾಮಿ ನಂಬಿರಿ ಹೇಳ್ರಿ? ಯಾಕೆ ಯೇಸು ಸ್ವಾಮಿ ನಂಬಿರಿ? ನೆಗಡಿ ಕಡಿಮೆ ಮಾಡ್ತಾನ, ಕೆಮ್ಮು ಕಡಿಮೆ ಮಾಡ್ತಾನ, ಜ್ವರ ಕಡಿಮೆ ಮಾಡ್ತಾನ ಅಂತ ನಂಬಿರ? ಯಾಕೆ ನಂಬಿರಿ? ಮಗನ ಮದುವೆ ಆಗ್ಬೇಕು, ಮಗಳ ಮದುವೆ ಆಗ್ಬೇಕು, ಇನ್ನೊಂದು ಕಾರ್ಯ ಆಗ್ಬೇಕು, ಆ ಸಮಸ್ಯೆ ಹೋಗ್ಬೇಕು, ಈ ಸಮಸ್ಯೆ ಹೋಗ್ಬೇಕು. ಯಾಕೆ ನಂಬಿದ್ರಿ ಯೇಸು ಸ್ವಾಮಿನ? ಮೊದಲನೇದಾಗಿ ಯೇಸು ಒಬ್ಬ ಆತನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಮಾತ್ರ ನಿತ್ಯ ಜೀವನ ಕೊಡುವಂತ ದೇವರಾಗಿದ್ದಾನೆ. ನಿತ್ಯ ಜೀವದ ಬುಗ್ಗೆ ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ರಕ್ಷಣೆ ಎನ್ನುವಂಥದ್ದು ಆತನ ಹೊರತಾಗಿ ಬೇರೆ ಎಲ್ಲಿ ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವು ಯಾರನ್ನ ನಂಬಿದ್ದೇವೆ ಪ್ರಿಯರೇ? ಯೇಸುವನ್ನು ನಂಬಿದ್ದೇವೆ ಎಂಬುದಾಗಿ ನೀವು ಸಾಕ್ಷಿಯನ್ನ ಕೊಡಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಈ ರೀತಿಯಾಗಿರುತ್ತೆ. ಏನಂದ್ರೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ. ಹಲ್ಲೆಲೂಯಾ. ನಾವು ಸತ್ರು ಕೂಡ ಕಣ್ಣಿಲ್ಲಿ ಮುಚ್ಚಿದ್ರೆ ಕಣ್ಣು ನಿಂತಿರ್ತೀವಿ ಪರಲೋಕದಾಗ. ಹಲ್ಲೆಲೂಯಾ. ಎಲ್ಲಿ ತಿರ್ತೀವಿ ಕಣ್ಣು? ಪರಲೋಕದಾಗ. ಯಾರು ತಿರ್ತಾರೆ ಕಣ್ಣು ಪರಲೋಕದಾಗ? ಯೇಸು ಸ್ವಾಮಿಯನ್ನ ದೇವರೆಂಬುದಾಗಿ ನಂಬಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ಆತನು ಹೇಳಿದ ಮಾರ್ಗದಲ್ಲಿ ನಡೆದು ನಡೆಯಲ್ಲಿ ನುಡಿಯಲ್ಲಿ ಪರಿಶುದ್ಧ ಉಳ್ಳವರಾಗಿ ಜೀವಿಸಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೋಗಿ ಬೀಜ ಬಿತ್ತಿ ಬಂದ್ಬಿಟ್ರೆ ಸಾಲದು. ಏನ್ ಮಾಡ್ಬೇಕು? ನೋಡ್ತಾ ಇರ್ಬೇಕು, ನೀರು ಹಾಯಿಸ್ಬೇಕು, ಗೊಬ್ಬರ, ಕಸ ಬರ್ತಾ ಇರುತ್ತ, ಕಸ ಕಿತ್ತಬೇಕು. ಕಸ ಕಿತ್ತಲಾರ್ದೆ ಇದ್ರೆ ಏನಾಗಲ್ರಿ, ಬೆಳೆ ಚೆನ್ನಾಗಿ ಬರಲ್ಲ. ಇರ್ಲಿ, ಕಸನು ಬೆಳ್ಳಿ ಬೆಳೆನೂ ಬೆಳ್ಳಿ ಅಂದ್ರೆ ಏನಾಗುತ್ತ? ಬೆಳೆ ಒಳ್ಳೆ ಫಲವತ್ತಾದಂತ ಬೆಳೆ ಬರಲ್ಲ. ನೀವು ಇಟ್ಟಿರ್ತಂಗ ಗೊಬ್ಬರ ಎಲ್ಲ ಕಸ ತಗೊಂಡ್ಬಿಡು. ಹಲ್ಲೆಲೂಯಾ. ಅದರ ಸಲುವಾಗಿ ನಡೆಯಲ್ಲಿ ನುಡಿಯಲ್ಲಿ ಹೆಂಗಿರ್ಬೇಕು? ಪರಿಶುದ್ಧವಾಗಿರ್ತಕ್ಕಂಥ ಜೀವಿತ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನನ್ನ ನಾಮವನ್ನು ಯಾರು ಉಚ್ಚಾರಣೆ ಮಾಡ್ತಾರೋ ಅವ್ರಿಗೆ ಏನಿದೆ? ಆಶೀರ್ವಾದ ಎನ್ನುವಂಥದ್ದು ಇದೆ ಪ್ರಿಯರೇ. ಆ ವಾಕ್ಯ ಹೋದ್ರೆ 14ನೇ 13ನೇ ವಚನ, ಪ್ರಕಟಣೆ ಗ್ರಂಥ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು. ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಹಲ್ಲೆಲೂಯಾ. ಯಾರ ಭಕ್ತರಾಗಿ? ಕರ್ತನಂದ್ರೆ ಯಾರು? ಯೇಸು ಕ್ರಿಸ್ತನು ಆಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಕ್ಕಳಾಗಿ ಸಾಯುವಂತವರು ಧನ್ಯರು. ಯಾಕೆ ಧನ್ಯರಂದ್ರೆ ಅವರಿಗೆ ಸಾವು ಅಂತ್ಯ ಅಲ್ಲ. ಸಾವಿನ ನಂತರ ಕೋಟಿ ಕೋಟಿ ದೇವರು ಇರೋವರೆಗೂ ಕೂಡ ಏನಿದೆ? ಜೀವಿತ ಇದೆ. ದೇವರು ಎಂದಿಗೂ ಕೂಡ ಕೈ ಬಿಡಲ್ಲ. ಅದರ ಸಲುವಾಗಿ ಪ್ರಕಟಣೆ ಗ್ರಂಥ ಓದ್ರಿ ಅನೇಕ ಸಾರಿ. ನೀವು ಏನ್ ಮಾಡುತ್ತೆ? ನಮಗೆ ಉಜ್ಜೀವನವನ್ನ ತರುತ್ತೆ. ಮುಂದೆ ಆಗುವಂತ ಭವಿಷ್ಯತ್ ಕಾಲಜ್ಞಾನವನ್ನ ಪ್ರಕಟಣೆ ಗ್ರಂಥ ಏನ್ ಮಾಡಿದೆ? ತೋರಿಸುವಂತ ಗ್ರಂಥ ಆಗಿದೆ ಪ್ರಿಯರೇ. ಪ್ರಕಟಣೆ ಗ್ರಂಥದಲ್ಲಿ ಓದುವಾಗ ನಾವು ದೇವರು ನಂಬಿದ ಸಲುವಾಗಿ ದೇವರು ನಮಗೋಸ್ಕರವಾಗಿ ಕೊಡುವಂತ ಪರಲೋಕ ಒಂದು ಪಟ್ಟಣ, ಆ ಒಂದು ಪಟ್ಟಣದ ಕುರಿತಾಗಿ ಏನ್ ಮಾಡಿದ ದೇವರು ಬರೆಸಿಟ್ಟಿದ್ದಾನೆ, ತಿಳಿಸಲ್ಪಟ್ಟಿದ್ದಾನೆ ಪ್ರಿಯರೇ. ನಂಬಲಾರದವರು ಅನುಭವಿಸುವಂತ ಕಷ್ಟಗಳು, ಅಯ್ಯೋ, ಅವುಗಳನ್ನು ನೆನ್ಸ್ಕೊಂಡ್ರೆ ಭಯ ಆಗತ್ತ. ಹಲ್ಲೆಲೂಯಾ. 7 ವರ್ಷ ಶ್ರಮೆ ಸಂಕಟಗಳ ಕಾಲ. ಶ್ರಮೆ ಸಂಕಟಗಳ ಕಾಲದಲ್ಲಿ ಈ ಭೂಮಿಯಲ್ಲಿ ಅವರು ಬಿಡಲ್ಪಟ್ಟಾಗ, ನಾವೆಲ್ಲರೂ ಕೂಡ ಮೇಲಕ್ಕೆ ಎತ್ತಲ್ಪಟ್ಟಾಗ, ನಾವು ವಿವಾಹ ಮಹೋತ್ಸವದಲ್ಲಿ ಆನಂದ ಪಡುವಾಗ ಈ ಜನರು ಇಲ್ಲಿ ಏನ್ ಮಾಡ್ತಾ ಇರ್ತಾರೆ? ಅವಾಗ ಯೇಸು ಸ್ವಾಮಿ, ದೇವ್ರೇ ನೀನಪ್ಪ, ನಿನ್ ಕಾಪಾಡಪ್ಪ ಅಂತ ಹೇಳಿದ್ರಪ್ಪ ಅಂದ್ರೆ ಅವಾಗಿಲ್ಲ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರೆ ಒಳ್ಳೇದು ನೀವು. ಹಲ್ಲೆಲೂಯಾ. ಇಲ್ಲಾಂದ್ರೆ ಅವಾಗ ದೇವ್ರು ಯಾವಾಗ ಮಾಡಿಸ್ತಾನ? ಬೆಂಕಿಯಾಗಿ ದೀಕ್ಷಾ ಸ್ನಾನ. ಹಲ್ಲೆಲೂಯಾ. ಎಲ್ಲಿರುತ್ತೆ ದೀಕ್ಷೆ? ಅಗ್ನಿ ಗಂಧಕದ ಕೆರೆಯಲ್ಲಿ ಇರುತ್ತ, ಅಲ್ಲಿ ಮುಳುಗ ಅಂತ ಹೇಳ್ತಾನೆ. ಒಂದು ಗಡುವು ಕೊಟ್ಟಿದ್ದಾನೆ, ಒಂದು ಸಮಯ ಕೊಟ್ಟಿದ್ದಾನೆ. ಆ ಸಮಯವಿರಲಾಗಿ ಯಾವುದೇ ಕುಲ ಜಾತಿ ಜನಾಂಗದವರಾಗಿರ್ಲಿ, ದೇವರ ವಾಕ್ಯ ಹೇಳುತ್ತೆ 56ನೇ 7ನೇ ವಚನದಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಕೂಡ ಏನಾಗುತ್ತಂತೆ? ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ಜನರಿಗೆ, ಅವ್ರು ಯಾವುದೇ ಜಾತಿ ಜನಾಂಗದವರು ಇರಲಿ, ಯಾವ ಕುಲದಿಂದ ಅವರು ಆಗಿರಲಿ, ಬಂದವರಾಗಿರ್ಲಿ, ಇವತ್ತಿನ ದಿನ ಅದರ ಸಲುವಾಗಿ ಭಾರತ ದೇಶದಲ್ಲಿ ಎಲ್ಲ ಜನಾಂಗದವರು ಯೇಸುವನ್ನು ಏನ್ ಮಾಡಿದ್ದಾರೆ ಪ್ರಿಯರೇ? ನಂಬಿದ್ದಾರೆ. ಮುಸ್ಲಿಮರು ನಂಬಿದ್ದಾರೆ, ಕುರುಬರು ನಂಬಿದ್ದಾರೆ, ದಲಿತರು ನಂಬಿದ್ದಾರೆ, ಇನ್ನೊಬ್ರು ಮುನ್ನೊಬ್ರು ಎಲ್ಲರೂ ಕೂಡ. ಹಲ್ಲೆಲೂಯಾ. ಅವೆಲ್ಲ ಬಾಯಿಂದ ಹೇಳ್ಬಾರ್ದು. ಎರಡೇ ಮಾತನ್ನ ಹೇಳ್ಬೇಕಂದ್ರೆ ಗಂಡು ಹೆಣ್ಣು ಇಬ್ರು ನಂಬ್ಯಾರ. ಹಲ್ಲೆಲೂಯಾ. ದೇವರ ದೃಷ್ಟಿಗೆ ಎರಡೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲ್ಲ ಜನಾಂಗಗಳು ಕೂಡ ಯಾರು ನಂಬಿದ್ದಾರೆ? ಇವತ್ತು ಯೇಸುವನ್ನ ನಂಬಿದ್ದಾರೆ. ನಂಬಿದಂತವ್ರಿಗೆ ಇರುವಂತ ಭರವಸೆ ಒಂದೇ, ಯೇಸು 2ನೇ ಸಾರಿ ಬರುವಾಗ ಆತನ ರಹಸ್ಯ ಬರುವಣದಲ್ಲಿ ನಾವೇನಾಗ್ತೀವಿ?
ಎತ್ತಲ್ಪಡ್ತೀವಿ. ನಮಗೆ ಹೊಸದಾದಂತ ಒಂದು ಲೋಕ ಇದೆ, ಹೊಸದಾದ ಪರಲೋಕ ಇದೆ, ನಂಬಲಾರದವರಿಗೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಬ್ಯಾಂಕ್ನಾಗ ಅಕೌಂಟ್ ಮಾಡಿಸ್ತಾರೋ ಅವ್ರಿಗೆ ಲೋನ್ ಮಾಡಿಸ್ತೀವಿ ಅಂತೇಳಿ ಹೇಳಿರ್ತಾರೆ. ಇಲ್ಲ, ನಾನು ಅಕೌಂಟೇ ಮಾಡಿಸಿಲ್ಲ, ಲೋನ್ ಮಾಡಿಸಿಲ್ಲ, ನಾನು ಅಕೌಂಟೇ ಮಾಡಿಸಿಲ್ಲ, ಆಧಾರ್ ಕಾರ್ಡ್ ಏನು ಕೊಟ್ಟಿಲ್ಲ ಅಂದ್ರೆ ಅವ್ರ ಬ್ಯಾಂಕ್ನಾಗ ಕರೆದು ಬರೆಯಪ್ಪ ನಾನು ಕೊಡ್ತೀವಿ ಅಂತ ಹೇಳ್ತಾರ. ಖಾತೆ ಯಾರು ತೆಗೆದಿರಿ ಪರಲೋಕದಾಗ? ಹಲ್ಲೆಲೂಯಾ, ಖಾತೆ ಯಾರು ತೆಗೆದಿರಿ? ಯಾರ ಹೆಸರುಗಳು ಪರಲೋಕದಲ್ಲಿದ್ದಾವ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ 10ನೇ ಅಧ್ಯಾಯ ಅನ್ಸುತ್ತೆ, ಲೂಕನ್ ಬರೆದ ಸುವಾರ್ತೆ ಒಂದ್ಸರಿ ತೆಗಿರಿ. ಲೂಕನ್ ಬರೆದ ಸುವಾರ್ತೆ ನಿಮಿಷ ಹೇಳ್ತೀನಿ ನಾನು. 10:20. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ, ಪರಲೋಕದ ಅಕೌಂಟ್ನಾಗ ಐತಾ ನಿಮ್ಮ ಹೆಸರು? ಐತೆ? ಬರೆಸಿರಾ? ರಿಜಿಸ್ಟರ್ ಮಾಡಿಸಿರಾ? ಹಲ್ಲೆಲೂಯಾ, ಮಾಡಿಸಿರಾ? ರಕ್ಷಣೆ ಹೊಂದಿದ್ದೀರಾ? ಮತ್ತೆ ಇನ್ನೂ ದೇವ್ರು ನಂಬಿವ ಅಂತೇಳಿ ಇನ್ನೂ ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವಂತವರು ಧನ್ಯರು. ಯಾಕೆ ಧನ್ಯರಂದ್ರೆ ಅವರಿಗೆ ಆ ಒಂದು ಮರಣ ಎನ್ನುವಂಥದ್ದು ಏನಾಗಿದೆ? ಆರಂಭವಾಗಿದೆ ಪ್ರಿಯರೇ. ಹೊಸದಾದ ನಿತ್ಯ ಜೀವಕ್ಕೆ ಮರಣ ಎನ್ನುವಂಥದ್ದು ಆರಂಭವಾಗಿದೆ. ಶಾಂತಿ ಸಮಾಧಾನ ಯಾವಾಗಲೂ ಕೂಡ ಇರುವಂತ ಒಂದು ಸುಮಧುರವಾಗಿರುವಂತ ಆ ಪರಲೋಕದ ನಗರಕ್ಕೆ ಅವರು ಹೆಜ್ಜೆ ಇಡುವುದಕ್ಕೆ ಮರಣ ಎನ್ನುವಂಥದ್ದು ಏನಾಗಿದೆ? ಆರಂಭವಾಗಿದೆ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಪರಲೋಕದಲ್ಲಿ ನಿನ್ನ ಹೆಸರು ಏನಾಗಬೇಕು? ರಿಜಿಸ್ಟರ್ ಆಗಬೇಕು. ಹಲ್ಲೆಲೂಯಾ, ಗಿಣಿವಾರ ಗ್ರಾಮದಿಂದ ಅನೇಕ ಜನರು ಕುರುಬರು ಏನ್ ಮಾಡಿದ್ದಾರೆ? ಯೇಸು ಸ್ವಾಮಿಯನ್ನ ನಂಬಿಕೊಂಡಿದ್ದಾರೆ. ಹಲ್ಲೆಲೂಯಾ, ರಕ್ಷಣೆಯನ್ನು ಹೊಂದಿದ್ದಾರೆ. ಎದಲ್ದೊಡ್ಡಿ ಗ್ರಾಮದಿಂದ ಅನೇಕರು ನಾಯಕರು ಬಂದಿದ್ದಾರೆ. ಮತ್ತು ಇನ್ನು ಯಾವ್ದ್ರದು ನಿಮ್ ಗೊಂಡಿನೂರು ಗ್ರಾಮದಿಂದ ನಾಯಕರು ಬಂದಿದ್ದಾರೆ, ಗೌಡರು ಬಂದಿದ್ದಾರೆ. ಬಾದಲಿ ಗ್ರಾಮದಿಂದ ಅನೇಕ ಗೌಡ್ರ ಜನಾಂಗದವರು ಯೇಸು ಸ್ವಾಮಿಯನ್ನು ನಂಬಿ ಏನ್ ಮಾಡಿದ್ದಾರೆ? ದೀಕ್ಷೆ ತಗೊಂಡಿದ್ದಾರೆ. ಅವರು ಸೌಕರ್, ಅವ್ರು ಯಾವ್ದು ಕುಲ? ಮಣಜಿಗ್ರ ಗಂಗಪ್ಪ ಸೌಕಾರ್, ತಿಮ್ಮಾಪುರ. ಏನಂತಾರ ಏನಂತಾರೆ ಹೇಳ್ರಿ? ಹೌದಾ? ಹಲ್ಲೆಲೂಯಾ, ಅವರು ಕೂಡ ಏನ್ ಮಾಡಿದ್ದಾರೆ? ನಂಬಿದ್ದಾರೆ. ಎಲ್ಲರೂ ಕೂಡ ನಂಬಿದ್ದಾರೆ. ಅವ್ರು ಯಾಕೆ ನಂಬಿದ್ದಾರೆ? ಅವ್ರು ವಾಕ್ಯ ಕೇಳಿದ್ದಾರೆ. ಯೇಸುವನ್ನು ನಂಬಿದರೆ ಮಾತ್ರ ಆಶೀರ್ವಾದ ಇದೆ ಎಂಬುದಾಗಿ ಅವರು ತಿಳಿದುಕೊಂಡಿದ್ದಾರೆ, ರಕ್ಷಣೆಯನ್ನ ಹೊಂದಿದ್ದಾರೆ. ಅನೇಕರು ಅನ್ಕೊಳ್ತಾರೆ ಯೇಸು ಸ್ವಾಮಿ ಅಂದ್ರ ಏನ್ರಿ? ಆ ದೇವ್ರು ಈ ದೇವ್ರು ಅಂತೇಳಿ ಏನೇನೇನ ತಪ್ಪಾದ ಕಲ್ಪನೆಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ, ಯೇಸು ಸ್ವಾಮಿ ಯಾರ ದೇವರಾಗಿದ್ದಾನೆ? ಮನುಷ್ಯರ ದೇವರಾಗಿದ್ದಾನೆ, ಪರಲೋಕದ ದೇವರಾಗಿದ್ದಾನೆ. ಯಾವ ಕುಲಕ್ಕೆ ಸಂಬಂಧಿಸಿದ ದೇವರಲ್ಲ. ಹಲ್ಲೆಲೂಯಾ, ನಾಯಕರು ನಂಬಿದ್ರೆ ನಾಯಕರ ದೇವರಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೇರೊಬ್ಬರು ನಂಬಿದ್ರೆ ಬೇರೊಬ್ಬರು ದೇವರಲ್ಲ, ಗೌಡ್ರು ನಂಬಿದ್ರೆ ಗೌಡ್ರ ದೇವರಲ್ಲ. ಹಲ್ಲೆಲೂಯಾ, ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಯೇಸುವನ್ನು ಹಿಂಬಾಲಿಸಿದಂಥವ್ರು ಯಾರು ಪ್ರಿಯರೇ? ಅಪ್ಪಟ ಪಕ್ಕ ಕೇರಳದ ಬ್ರಾಹ್ಮಣರು. ಹಲ್ಲೆಲೂಯಾ, ಆ ಬ್ರಾಹ್ಮಣರು ನಂಬೇಕಾದ್ರೆ ಹಂಗೆ ನಂಬಲಿಲ್ಲ. ಅಲ್ಲಿ ಒಂದು ಅದ್ಭುತವಾದಂತ ಕಾರ್ಯ ಏನಾಯ್ತು? ಜರುಗಿತ್ತು. ಆ ಕಾರ್ಯ ಏನಂತೇಳಿ ನಾನು ಕೊನೆಯದಾಗಿ ಹೇಳಿ ನಾನು ಮುಗಿಸ್ತೀನಿ. ತೋಮ ಎನ್ನುವಂತ ಶಿಷ್ಯ ಭಾರತ ದೇಶಕ್ಕೆ ಏನ್ ಮಾಡಿದ ಪ್ರಿಯರೇ? ಬಂದ. ಆತನು ಬರಬೇಕಾದ್ರೆ ಸಿರಿಯಾ ಎನ್ನುವಂತ ದೇಶದಿಂದ ದೇವರು ಆತನಿಗೆ ಕೊಟ್ಟಿರ್ತಕ್ಕಂಥ ಭಾರಕ್ಕೆ ಅನುಗುಣವಾಗಿ ಭಾರತ ದೇಶಕ್ಕೆ ಬಂದಾಗ ಅಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಮುದ್ರವನ್ನ ದಾಟಿ ಆತನು ಆ ಒಂದು ದಡದಲ್ಲಿ ಬಂದಿರುವಂತ ಸಂದರ್ಭದಲ್ಲಿ ಮುಂಜಾನೆ ಬೆಳಗಾ ಮುಂಜಾನೆ 300 ಜನರು ಏನ್ ಮಾಡ್ತಾ ಇದಾರೆ? ಬ್ರಾಹ್ಮಣರು ಸಂಧ್ಯಾ ವಂದನೆ ನಮಸ್ಕಾರ ಏನಂತಾರದು? ನೀರು ಉಗ್ತಾ ಇದ್ರು ಮುಂಜಾನೆ. ಅದೇನು ಮಡಿ ಸ್ನಾನ ಏನೋ ಮಡಿ ಸ್ನಾನ ಮಾಡ್ಕೊಂತ ಏನ್ ಮಾಡ್ತಾ ಇದ್ರು? ನೀರು ಉಗ್ತಾ ಇದ್ರು ಪ್ರಿಯರೇ. ಇದನ್ನ ನೋಡ್ತಾನೆ ಯಾರು? ತೋಮ ನೋಡ್ತಾನೆ. ಶಿಷ್ಯನಾಗಿರುವಂತ ತೋಮ, ಇಂಗ್ಲಿಷ್ ಅಲ್ಲಿ ಥಾಮಸ್ ಎಂಬುದಾಗಿ ಹೇಳ್ತಾರೆ. ಆ ತೋಮ ನೋಡಿ ಏನಿದೆ ಇವ್ರು ಮಾಡ್ತಾ ಇರುವಂತದ್ದು ಎಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಸೂರ್ಯ ಭಗವಾನನನ್ನ ನಾವು ಆರಾಧನೆ ಮಾಡ್ತಾ ಇದೀವಿ, ದೇವರನ್ನ ಆರಾಧನೆ ಮಾಡ್ತಾ ಇದೀವಿ ಅಂತ ಹೇಳಿ. ಅವಾಗ ಆ ತೋಮನು ಹೇಳ್ತಾನೆ, ಸೂರ್ಯನ ಹೆಂಗ ದೇವರಾಗ್ತಾನೆ? ಸೂರ್ಯನನ್ನ ಉಂಟು ಮಾಡಿದತ್ತ ದೇವರು ಅಂತೇಳಿ ವಾದ ವಿವಾದಗಳು ನಡೆದಾಗ ಅವಾಗ ತೋಮನಿಗೂ ಮತ್ತು ಆ 300 ಜನರಿಗೆ ಏನ್ ಮಾಡುತ್ತೆ? ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸಂಘರ್ಷ ಪ್ರಿಯರೇ. ಹಲ್ಲೆಲೂಯಾ, ಯಾರು ನಿಜವಾಗಿರುವಂತ ದೇವರು ಅಂತೇಳಿ ತೋಮನು ಒಂದು ಸವಾಲಾಗ್ತಾನೆ. ಯಾವ ರೀತಿಯಾಗಿ ಎಲಿಯ ಪ್ರವಾದಿ
ಅರಸುಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಸವಾಲನ್ನ ಹಾಕ್ತಾನೋ, ಅದೇ ಸವಾಲನ್ನ ಮೊದಲನೇ ಅರಸುಗಳ ಪುಸ್ತಕದಲ್ಲಿ 18ನೇ ಅಧ್ಯಾಯದಲ್ಲಿ ವಿಶೇಷವಾಗಿ 18ನೇ ಅಧ್ಯಾಯದಲ್ಲಿ ಪರಿಪೂರ್ಣವಾಗಿ ಅದರ ಸವಾಲಿನ ಕುರಿತಾಗಿರುತ್ತೆ. ಅದೇ ಸವಾಲನ್ನು ಯಾರು ಆಗ್ತಾ ಇದ್ದಾರೆ ಇಲ್ಲಿ? ತೋಮ ಆಗ್ತಾ ಇದ್ದಾನೆ. ನೀವು ಸಂಧ್ಯಾನ ಒಂದು ಮಡಿಸ್ನಾನ ಮಾಡುವಾಗ ನೀರನ್ನು ಹಿಂಗ ಎಗರಿಸ್ತಿರಲ್ಲ, ಆ ಸಮುದ್ರದಲ್ಲಿ ಇರ್ತಕ್ಕಂಥ ಒಂದು ನೀರು ಹಿಂಗ ನೀವು ತೆಗೆದುಕೊಂಡಾಗ ಅಲ್ಲಿ ಏನಾಗ್ಬೇಕು? ತಗ್ಗು ಬೀಳ್ಬೇಕು. ಹಿಂಗ ಮ್ಯಾಲಕ್ಕೆ ಉಗ್ಗಿದಾಗ ಏನಾಗ್ಬೇಕು? ನೀರಲ್ಲೇ ನಿಂದಿರ್ಬೇಕು. ಯಾರ ಹಂಗ ನಿಂದ್ರಿಸ್ತಾರೋ ಅವರೇ ನಿಜವಾಗಿರುವಂತ ದೇವರು ಅಂತೇಳಿ ಏನ್ ಮಾಡ್ತಾನೆ ತೋಮ ಆ ಬ್ರಾಹ್ಮಣರಿಗೆ ಹೇಳ್ತಾನೆ. ಪ್ರಿಯರೇ, 300 ಜನ ಬ್ರಾಹ್ಮಣರು ಹಲ್ಲೆಲೂಯಾ ಹೇಳಿದಾಗ ಅವಾಗ ಅವರು ಆಯ್ತು ಅವ್ರ ಮಾತು ಡಿಫ್ರೆಂಟ್ ಇರ್ತಾವ್ರಿ. ಹಲ್ಲೆಲೂಯಾ ಆಯ್ತು ಅಂತೇಳಿ ಏನ್ ಮಾಡಿದ್ರು? ಗಟ್ಟಿದನಿಂದ ನಾವು ಮಾಡಿದ ಶ್ರೇಷ್ಠ ಅಂತೇಳಿ ಅವ್ರು ಏನ್ ಮಾಡಕತ್ತಿದ್ರು? ಬೆಳಗ ಮುಂಜಾನೆ ಬೆಟ್ಟಿ ಆದಾಗಿಂದ ಮಾಡ್ತಾನೆ ಇದಾರೆ. ಹಿಂಗ್ ತೆಗಿತಾ ಇದಾರ. ನೀರು ಬೀಳುತ್ತಾ? ತಗ್ಗು ಬೀಳುತ್ತಾ? ಅಲ್ಲಿ ಬೀಳ್ತಾ ಇಲ್ಲ. ಹಿಂಗ್ ತೆಗಿತಾ ಇದಾರೆ, ಹಿಂಗ್ ಮುಗ್ಗುತ್ತಾ ಇದಾರೆ, ಹಂಗೆ ಕೆಳಗೆ ಬೀಳ್ತಾ ಕೈ ಸೋತು. ಏನದು? ಕೈ ಸೋತು ನೀರು ನಿಂದ್ರಲಿಲ್ಲ. ಆಯ್ತಾಯ್ತು, ನಮ್ದು ಕೆಲಸ ಆಯ್ತು. ಈಗ ನೀರು ನಿಂದ ಏನ್ ಮಾಡು? ಪ್ರತಾಪ ತೋರ್ಸಲ್ಲ. ಅವಾಗ ತೋಮ ದಂಡೆಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವ್ರೇ ಇವರೆಲ್ಲರೂ ಕೂಡ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಈ ಒಂದು ಅದ್ಭುತವಾದಂತ ಕಾರ್ಯ ನೀನು ತೋರಿಸು ಎಂಬುದಾಗಿ ಹೇಳಿದಾಗ ಆವಾಗ ಪ್ರಾರ್ಥನೆ ಮಾಡಿ ಬರ್ತಾ ಇದ್ದಾನೆ. ಪ್ರೇರೆ ಬಂದು ನೀರಿನಲ್ಲಿ ಹಿಂಗ ಕೈಯನ್ನು ಏನ್ ಮಾಡಿದ? ಎರಡು ಕೈಲಿ ಏನ್ ಮಾಡಿದ? ಮೈ ಕೈ ಎರಡು ಕೈಲಿ ಏನ್ ಮಾಡಿದ? ನೀರೆಲ್ಲ ತೆಗೆದ ತಕ್ಷಣ ಹಿಂಗ್ ಮೇಲಕ್ಕೆ ಉಗ್ಗಿದ. ನೀರು ಎಲ್ಲಿ ತೆಗದ್ನೋ ಅಲ್ಲೇನಾಯ್ತು? ತಗ್ಗು ಬಿತ್ತು. ನೀರು ಎಲ್ಲಿ ಉಗಿದ್ನೋ ನೀರುಗಳಲ್ಲೇ ನಿಂತುಕೊಂಡು ಪ್ರಿಯರೇ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಅವಾಗ ಈ ತೋಮನು ನಂಬಿದಂತ ದೇವರೇ ನಿಜವಾದ ದೇವರು ಅಂತೇಳಿ 300 ಜನ ನೀರಿನಾಗ ಮುಳುಗಿಬಿಟ್ರ. ಹಂಗೆ ಹಲ್ಲೆಲೂಯಾ ಯೇಸು ಸ್ವಾಮಿಯನ್ನ ನಿಜವಾದ ರಕ್ಷಕ ಎಂಬುದಾಗಿ ಅರಿತುಕೊಂಡು ಅವ್ರು ಏನ್ ಮಾಡಿದ್ರು ಪ್ರಿಯರೇ? ಇವತ್ತಿನವರೆಗೂ ಕೂಡ ಕೇರಳದಲ್ಲಿ ಮಾರ್ತೋಮಾ ಸಿರಿಯನ್ ಚರ್ಚ್ ಎಂಬುವಂಥದ್ದು ಬ್ರಾಹ್ಮಣರ ಚರ್ಚ್ ಎಂಬುದಾಗಿ ಪ್ರಸಿದ್ಧಿಯಾಗಿದೆ. ಇವತ್ತಿನವರೆಗೂ ಕೂಡ ನೀವು ನೆಟ್ಟಲ್ಲಿ ನೀವು ಹೊಡೆದ್ರು ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ ಮಾರ್ತೋಮಾ ಸಿರಿಯನ್ ಚರ್ಚ್ ಎಂಬುದಾಗಿ ಅದು ಯಾರು ಸ್ಥಾಪನೆ ಮಾಡಿರುವಂತದ್ದು? ತೋಮನು ಸ್ಥಾಪನೆ ಮಾಡಿರ್ತಕ್ಕಂಥ ಸಭೆ ಇದೆ. ಹಲ್ಲೆಲೂಯಾ ತೋಮನು ಯೇಸುವಿನ ನಾಮದಲ್ಲಿ ಉಚ್ಚಾರಣೆ ಮಾಡಿ ಪ್ರಾರ್ಥನೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನ ದೇವರು ತೋಮನ ಸಂಗಡ ಇದ್ದು ಏನ್ ಮಾಡಿದ್ರು? ಜರುಗಿಸಿದ್ರು ಪ್ರಿಯರೇ. ಆವತ್ತಿನ ದಿನವೇ ಬ್ರಾಹ್ಮಣರು ಮೊಟ್ಟ ಮೊದಲನೇದಾಗಿ ಭಾರತ ದೇಶದಲ್ಲಿ ಯೇಸು ಸ್ವಾಮಿಯನ್ನ ನಂಬಿದ್ರು ಪ್ರಿಯರೇ. ಹಲ್ಲೆಲೂಯಾ ಆ ಬ್ರಾಹ್ಮಣರು ನಂಬಿದ ತಕ್ಷಣ ಅವರಿಗೆ ಒಂದು ಬುಗುಲು ಬಂತು. ಎಲ್ಲರೂ ಸಮಾನ ಅಂತಾರಲ್ಲ, ನಾವು ಜಾಸ್ತಿ. ಹಲ್ಲೆಲೂಯಾ ಎಲ್ಲರೂ ಮತ್ತೆ ಹೆಣ್ಮಕ್ಳು ಹಂಗಿಂಗ ಕೊಡ್ಬೋದು ಅಂತಾರಲ್ಲ, ಇದು ಹೆಂಗ ಇದು ಅಂತೇಳಿ ಅವ್ರು ಏನ್ ಮಾಡಿದ್ರು? ನಾವಷ್ಟೇ ನಂಬೋಣ, ಬೇರೆಯವ್ರಿಗೇನು ಹೇಳೋದು ಬೇಡ ಅಂತೇಳಿ ತಮ್ಮಲ್ಲಿ ಅವ್ರು ಏನ್ ಮಾಡಿದ್ರು? ಇಟ್ಕೊಂಡ್ರು ಪ್ರಿಯರೇ. ಆಮೇಲೆ ಭಾರತ ದೇಶಕ್ಕೆ ಮಿಷನರಿಗಳು ಬಂದ್ರು. ವಿಲಿಯಂ ಕೇರಿ ವಿಶೇಷವಾಗಿ ಬಂದು ಸುವಾರ್ತೆಯನ್ನು ಎಲ್ಲ ಕಡೆಗೆ ಏನ್ ಮಾಡಿದ್ರು ಪ್ರಿಯರೇ? ಹಬ್ಬಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾ ಇದೆ ಇವತ್ತಿನ ತಿಂಗಳಿಗೆ ಏನಂತೇಳಿ? ಆತನ ನಾಮವನ್ನು ನೀವು ಉಚ್ಚಾರ ಮಾಡ್ರಿ. ಹಲ್ಲೆಲೂಯಾ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13-14 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಹೆಸರಿನಲ್ಲಿ ನೀವು ಏನಾದರೂ ಬೇಡಿಕೊಂಡರೆ ನಾನು ಅದನ್ನ ನೆರವೇರಿಸುವೆನು. ಹಲ್ಲೆಲೂಯಾ ಕೇಳ್ತಾ ಇದ್ದೀರಾ? ಯೇಸುವಿನ ನಾಮದಲ್ಲಿ ಇಲ್ಲಿವರೆಗೆ ಪರಿಪೂರ್ಣವಾಗಿ ಕೇಳಿದ್ದೀರಾ? ಹಲ್ಲೆಲೂಯಾ ದೇವ್ರು ಏನ್ ಮಾಡ್ತಾನೆ ಅಂತ ಅದನ್ನ ನೆರವೇರಿಸ್ತಾನಂತೆ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ನೀವು ಕೂಡ ಯೇಸುವಿಗೆ ಮಾದರಿಯಾಗಿ ಅನೇಕರನ್ನ ಏನ್ ಮಾಡ್ರಿ? ಯೇಸುವಿನ ಒಂದು ಮಾರ್ಗದಲ್ಲಿ, ರಕ್ಷಣೆಯ ಒಂದು ಮಾರ್ಗದಲ್ಲಿ ಕರೆದುಕೊಂಡು ಬನ್ರಿ ಪ್ರಿಯರೇ. ಹಲ್ಲೆಲೂಯಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಯೇಸುವಿನ ವಾಕ್ಯ ಹೇಳ್ತಾ ಇದೆ, ಆತನ ನಾಮವನ್ನ ಎಲ್ಲಿ ಉಚ್ಚಾರಣೆ ಮಾಡಲಾಗುತ್ತೋ ನಾನು ಅವರನ್ನ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ಕುಲ ಮತ ಭೇದ ವರ್ಣ ಭೇದ ಇರಲಾರದೆ ದೇವರ ನಾಮವನ್ನು ಉಚ್ಚರಿಸುವಂತವರ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ಆಶೀರ್ವಾದವನ್ನೇ ಕೊಡುವಂತ ದೇವರಾಗಿದ್ದಾನೆ. ಒಂದು ಸಾರಿ ಪ್ರಾರ್ಥನೆ ಮಾಡು. ದೇವರೇ ನಿನ್ನ ನಾಮದಲ್ಲಿ ಅಂತಹ ಬಲವಿದೆಯಾ? ನಿನ್ನ ನಾಮದಲ್ಲಿ ಅಂತಹ ಶಕ್ತಿ ಇದೆಯಾ? ಒಂದ್ಸಾರಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಪೇತ್ರನು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂತ ಒಂದು ಪ್ರಾರ್ಥನೆ ಕೂಟಕ್ಕೆ ಹೋಗ್ತಾ ಇದ್ದಾನೆ. ಅವಾಗ ಹೊರಗಡೆ 40ಕ್ಕಿಂತಲೂ ಹೆಚ್ಚು ವರ್ಷ ಕುಂಟನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಅವಾಗ ಪೇತ್ರನನ್ನ ಯೋಹಾನನನ್ನ ನೋಡಿರ್ತಕ್ಕಂಥ ವ್ಯಕ್ತಿ, ಇವರಲ್ಲಿ ಹಣ ಬೆಳ್ಳಿ ಬಂಗಾರ ಜಾಸ್ತಿ ಇದೆ, ಇವ್ರು ನನಗೆ ಕೊಡ್ತಾರಂತೇಳಿ ಬೆಳ್ಳಿ ಬಂಗಾರ ನನಗೆ ಭಿಕ್ಷೆಯಾಗಿ ಕೊಡ್ರಿ ಅಂತೇಳಿ ಕೇಳಿದಾಗ ಪೇತ್ರನು ಒಂದೇ ಒಂದು ಹೆಸರನ್ನು ಹೇಳ್ತಾ ಇದ್ದಾನೆ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ,
ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿಯೇ ನೀನು ಎದ್ದು ನಡೆದಾಡು ಎಂಬುದಾಗಿ ಹೇಳಿದಾಗ ಅಲ್ಲಿಯವರೆಗೂ ಶಾಪದ ಒಂದು ರೋಗಕ್ಕೆ ತುತ್ತಾಗಿರ್ತಕ್ಕಂತಹ ವ್ಯಕ್ತಿ ಅದ್ಭುತವಾದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹುಟ್ಟು ಕುಂಟನಾಗಿರ್ತಕ್ಕಂತಹ ವ್ಯಕ್ತಿ ಆವತ್ತಿನಿಂದ ನಡೆಯುವುದಕ್ಕೆ ಪ್ರಾರಂಭ ಮಾಡಿದ. ಆತನು ಭಿಕ್ಷೆ ಬೇಡುವಂಥದ್ದು ಬೇಕಾಗಿಲ್ಲ. ಆತನು ಇನ್ನು ಮುಂದೆ ಆ ಒಂದು ದ್ವಾರದ ಬಾಗಿಲ ಬಳಿಯಲ್ಲಿ ಕೂತುಕೊಳ್ಳುವುದು ಬೇಕಾಗಿಲ್ಲ. ಆತನು ಆಶೀರ್ವಾದವನ್ನು ಹೊಂದಿಕೊಂಡ ಪ್ರಿಯರೇ. ಯೇಸುವಿನ ನಾಮ ನಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುವಂತದ್ದಾಗಿದೆ. ಇವತ್ತಿನ ದಿನ ನೀನು ಯಾವ ರೀತಿಯಾಗಿ ಆತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದೇವೆ? ಕೇವಲ ನಿನ್ನ ತಲೆಯಲ್ಲಿ ಮಾತ್ರ ಅವಾಗವಾಗ ಮಾತ್ರ ಆತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದೆ. ನಿನ್ನ ಹೃದಯದಲ್ಲಿ ಆತನಿಗೆ ಭಯ ಭಕ್ತಿ ಇಲ್ವೇನೋ? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯಳೇ. ಯಾವ ಸ್ಥಿತಿಯಲ್ಲಿ ನೀನಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು. ಯೇಸು ಸ್ವಾಮಿಯವರ ನಾಮ ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ಮೇಲಾದ ನಾಮ ಮಾತ್ರವೇ ಅಲ್ಲ, ಅದು ಸ್ವಸ್ಥ ಮಾಡುವಂತ ನಾಮ, ಕಾಪಾಡುವಂತ ನಾಮ, ಬಿಡುಗಡೆ ಕೊಡುವಂತ ನಾಮ, ಕಾಯುವಂತ ನಾಮ, ನಷ್ಟಕ್ಕೆ ಗುರಿ ಮಾಡಲಾರದೆ ಜಯವನ್ನೇ ಕೊಡುವಂತ ನಾಮ, ಲಾಭವನ್ನು ಕೊಡುವಂತ ನಾಮ, ನಿನ್ನನ್ನ ಪರಲೋಕಕ್ಕೆ ಸೇರಿಸುವಂತ ರಕ್ಷಣೆಯ ನಾಮವೂ ಕೂಡ ಯೇಸುವಿನ ನಾಮವಾಗಿದೆ. 4ನೇ ಅಧ್ಯಾಯ 12ನೇ ವಚನ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಆ ನಾಮದಲ್ಲಿ ಮಾತ್ರ ರಕ್ಷಣೆ ಇರುವಂತದ್ದು ಎಂಬುದಾಗಿ ಅಪೊಸ್ತಲರು ಘಂಟಾಘೋಷವಾಗಿ, ರಕ್ಷಣೆ ಬೇರೆ ಯಾವ ನಾಮದಲ್ಲಿ ಇಲ್ಲ, ನಜರೇತಿನ ಯೇಸುವಿನ ನಾಮದಲ್ಲಿಯೇ ಆ ಒಂದು ಸ್ವರ್ಗಕ್ಕೆ ಹೋಗುವಂತ ಬಾಗಿಲು ಆತನೇ ಎಂಬುದಾಗಿ ಆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಒಂದು ಸಂದರ್ಭದಲ್ಲಿ ಒಂದ್ಸಾರಿ ನೆನಪು ಮಾಡಿಕೊ. ಈ ಒಂದು ಜೂನ್ ತಿಂಗಳಿನ ಮೊದಲನೆಯ ಶನಿವಾರದಿಂದ ಹಿಡಿದು ಕೊನೆಯ ಶನಿವಾರದವರೆಗೂ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಯಾವೊಂದು ವಿಷಯದಲ್ಲಿ ನೀನು ಕುಗ್ಗಿ ಹೋಗಿದ್ದೀಯಾ? ನಿನ್ನ ಮದುವೆ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೀಯೇನೋ? ನಿನ್ನ ಒಂದು ಅನಾರೋಗ್ಯದ ವಿಷಯದಲ್ಲಿ ನೀನು ಕುಗ್ಗಿ ಹೋಗಿದ್ದೀಯೇನೋ? ಭಯಪಡಬೇಡ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ನೀನು ನನ್ನ ನಾಮವನ್ನು ಉಚ್ಚಾರ ಮಾಡಿದರೆ ಸಾಕು. 50ನೇ ಕೀರ್ತನೆಗಳು, 50ನೇ ಕೀರ್ತನೆ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ, ನಾನು ನಿಮ್ಮನ್ನ ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರೇ ಆತನೇ ಒಂದು ಸಕ್ಸಸ್ ಕೀಯನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಯಶಸ್ಸಿನ ಒಂದು ಕೀಲಿ ಕೈ ಅದು ಯೇಸುವಿನ ನಾಮವಾಗಿದೆ. ಆ ನಾಮವನ್ನು ಉಚ್ಚಾರಣೆ ಮಾಡುವಾಗ ನಮಗೆ ಅಡ್ಡ ಗೋಡೆಯಾಗಿರುವಂತವುಗಳೆಲ್ಲವುಗಳನ್ನ ದೇವರು ನಿವಾರಣೆ ಮಾಡ್ತಾನೆ. ಒಂದ್ಸಾರಿ ಆಲೋಚನೆ ಮಾಡು. ಒಂದು ಸಂದರ್ಭದಲ್ಲಿ ಯೇಸುವೆ, ಇಷ್ಟು ದಿನಗಳ ಕಾಲ ನಿನ್ನ ನಾಮದ ಮಹತ್ವವನ್ನು ತಿಳಿಯಲಾರದೆ ನಾನು ಜೀವಿಸಿದ್ದೇನೆ ಸ್ವಾಮಿ. ಇವತ್ತಿನ ದಿನ ನಿನ್ನ ನಾಮದಲ್ಲಿ ಅಂತಹ ಬಲವಾದ ಶಕ್ತಿ ಇದೆ, ಬಲವಾದ ಬಿಡುಗಡೆ ಇದೆ, ನಿನ್ನ ನಾಮದಲ್ಲಿ ಅಂತಹ ಶಕ್ತಿ ಇದೆ ಎಂಬುದಾಗಿ ನನಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರು, ಮಹಾಪರಿಶುದ್ಧನಾದ ದೇವರು, ನಿನಗೆ ಸ್ತೋತ್ರ. ಇಲ್ಲಿಯವರೆಗೆ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಂದಿರುವಂತವ್ರನ್ನ ಆಶೀರ್ವಾದ ಮಾಡಿ ವಾಕ್ಯ ಕೇಳಿದಂತ ಪ್ರತಿಯೊಬ್ಬರ ಕರ್ತನೆ ನಿನ್ನ ನಾಮವನ್ನ ಅರಿತವರಾಗಿರುವುದರಿಂದ ಕರ್ತ ನೀನು ಹೇಳ್ತಾ ಇದ್ದೆ 91ನೇ ಕೀರ್ತನೆಯಲ್ಲಿ 14, 15, 16 ವಚನಗಳಲ್ಲಿ, ನನ್ನ ನಾಮವನ್ನ ಅರಿತವನಾಗಿರುವುದರಿಂದ ಉದ್ಧರಿಸುವೆನು ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ನಾಮವನ್ನು ಅರಿತವರಾಗಿದ್ದಾರೆ, ನಿನ್ನ ಹೆಸರನ್ನು ತಿಳಿದವರಾಗಿದ್ದಾರೆ, ನಿನ್ನ ಹೆಸರನ್ನು ಉಚ್ಚರಿಸ್ತಾ ಇದ್ದಾರೆ. ಇವರ ಜೀವಿತದಲ್ಲಿ ನೀನೇ ಆಶೀರ್ವಾದದ ಬಾಗಿಲುಗಳನ್ನು ತೆರೆ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬಲಹೀನತೆ ಆತ್ಮ, ಅಪನಂಬಿಕೆ ಆತ್ಮ, ಅವಿಶ್ವಾಸದ ಆತ್ಮ ಸಂಪೂರ್ತಿಯಾಗಿ ಇವರಿಂದ ತೊಲಗಿಸು ಸ್ವಾಮಿ. ನಂಬಿಕೆ, ವಿಶ್ವಾಸ, ಭರವಸೆಯ ಆತ್ಮವನ್ನ ಕರ್ತನೆ ಹುಟ್ಟಿಸು, ಎಲ್ಲ ವಿಷಯದಲ್ಲಿ ಬಿಡುಗಡೆ ಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡು ಹೊಂದಿದ್ದೀವಿ ಪರಮ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಮೊಣಕಾಲು ಊರೋಣ. ಎಲ್ಲರೂ